ಎಲ್ಲರಿಗೂ ಶ್ರೀ ರವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಂ ಶ್ರೀ ಗುರುಭ್ಯೋ ನಮಃ. ಎಳೆಯತರು ದಿನ ದಿನವೂ ಹೊಸ ತಳಿರು ತಳೆವಂತೆ, ತಿಳಿನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ, ಎಳೆಯ ಮಕ್ಕಳಳು ಅರಿವು ಮೊಳೆತು ಬೆಳೆಯುವುದು ನೋಡ, ಇಳೆಯೊಳಗದೊಂದು ಸೊಗ ಮಂಕುತಿಮ್ಮ, ಇಳೆಯೊಳಗದೊಂದು ಸೊಗ ಮಂಕುತಿಮ್ಮ. ಬಹುಶಃ ನೀವೆಲ್ಲರೂ ಕೂಡ ಈಗ ನಾನೊಂದು 4 ಸಾಲ ಹೇಳಿದೆ ಡಿ ವಿ ಜಿ ಅವ್ರದ್ದು. ಡಿ ವಿ ಜಿ ಏನಾದರೂ ಹೆಸರು ಕೇಳಿದ್ದೀರಾ? ಡಿ ವಿ ಗುಂಡಪ್ಪ ಹೆಸರು ಕೇಳಿದಿರಿ? ಡಿ ವಿ ಗುಂಡಪ್ಪನವರು ಇವತ್ತು ನನಗೇನು ವಿಷಯ ಕೊಟ್ಟಾರಲ್ಲ, ಆ ವಿಷಯದ ಕುರಿತು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂಥ ವಿದ್ವತ್ಪೂರ್ಣ ಸಾಹಿತ್ಯವನ್ನು ರಚನೆ ಮಾಡಿ, ಜೀವನಕ್ಕೆ ಬೇಕಾದಂಥ ಮೌಲ್ಯಗಳನ್ನು ನೀಡಿ, ಭಗವದ್ಗೀತೆಗೆ ಸರಿಸಮಾನವಾದಂಥ ಮಂಕುತಿಮ್ಮನ ಕಗ್ಗವನ್ನು ನಮಗೆ ಕೊಟ್ಟಿದ್ದಾರೆ. ಹೇಗೆ ವೇದವ್ಯಾಸರು ಮಹಾಭಾರತವನ್ನು 18 ಪರ್ವಗಳಲ್ಲಿ ರಚನೆ ಮಾಡಿ ಶ್ರೀಕೃಷ್ಣನ ಸಂಭಾಷಣೆಯೊಂದಿಗೆ ನಮಗೆಲ್ಲ ಜೀವನದ ಮೌಲ್ಯಗಳನ್ನು ಕಟ್ಟಿಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಒಂದು ಸಣ್ಣ ಚಟುವಟಿಕೆ ಮಾಡಿ ನನ್ನ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ. ಎಲ್ಲರೂ ನಿಮ್ಮ ಬಲಗೈಯನ್ನು ಮೇಲ್ಗಡೆ ಎತ್ತಿ. ಮೇಡಮ್ ಅವ್ರು ತಾವು ಕೂಡ, ಸರ್ ತಾವು, ನೀವು ಎತ್ತಿದ್ರಿ. ಈ ತೋರ್ ಬೆರಳನ್ನು ಈ ರೀತಿ ಮಾಡಿ, ಎಲ್ಲರೂ ನಾನು ಹೇಳಿದಂತೆ ಮಾಡಬೇಕು. ಈ ತೋರ್ ಬೆರಳನ್ನು ಈ ರೀತಿ ಸ್ವಲ್ಪ ಟರ್ನ್ ಮಾಡಬೇಕು, ಅಲ್ಲಾಡಿಸೋದು. ಮಾಡ್ತಾ ಇದ್ದೀರಿ, ಹಾಗೆ ನೋಡ್ತಾ ಇದ್ದೀರಿ ಕೂಡ, ನನ್ನನ್ನು ಗಮನಿಸ್ತಾ ಇದ್ದೀರಿ. ಈ ತೋರ್ ಬೆರಳನ್ನು ನಿಮ್ಮ ಕೆನ್ನೆ ಮೇಲೆ ಇಟ್ಕೊಳ್ಳಿ. ಸರ್ ಭಾರಿ ಚುರುಕದಾರ ಇವರು, ಮೇಡಮರ ಭಾರಿ ಸ್ಟ್ರಾಂಗ್ ಅದಾರ. ಅಲ್ಲ, ನಾನು ಕೆನ್ನೆ ಮೇಲೆ ಇಟ್ಕೊ ಅಂತ ಹೇಳೀನಿ, ಇವ್ರು ಏನು ಮಾಡ್ತಾರೆ, ಇಲ್ಲಿ ಇಟ್ಕೊಂಡು ಇಲ್ಲಿ ಹೋಗ್ತಾರೆ, ಇಲ್ಲಿ ಇಟ್ಕೊಂಡಾರ ಆಮೇಲೆ ಇಲ್ಲಿ ಹೋಗ್ತಾರ. ಎಸ್, ಹೇಳಿಬಿಡಲಿ. ನಾನು ಕೆನ್ನೆ ಮೇಲೆ ಇಟ್ಕೊ ಅಂತ ಹೇಳಿದ್ದೆ. ನೀವೀಗ ಪ್ರಾಂಜಲ ಮನಸ್ಸು, ಮುಕ್ತ ಮನಸ್ಸಿನಿಂದ, ಸರ್ ನೀವು ಹೆಂಗೆ ಮಾಡಿದ್ರಲ್ಲ ಹಾಗೆ ನಾನು ಮಾಡೀನಂತ ತಿಳ್ಕೊಂಡು ಮನಸ್ಸಾಕ್ಷಿಯಾಗಿ, ತಪ್ಪು ಮಾಡಿ ಇಲ್ಲಿ ಹೋಗಿ ಇಲ್ಲಿ ಮಾಡಿದವರಲ್ಲ, ಇಲ್ಲಿ ಫಸ್ಟಿಗೆ ನನ್ನ ನೋಡಿ ಇಲ್ಲೇ ಇಟ್ಕೊಂಡವರು. ಸುಮ್ಮನೆ ಒಂದು ಕ್ಷಣ ಎಲ್ಲರೂ ಕಣ್ಣು ಮುಚ್ಚಿರಿ. ಯಾರು ನನ್ನಂಗೆ ಗದ್ದದ ಮೇಲೆ ಇಟ್ಕೊಂಡಿದ್ರಲ್ಲ ಅವರಷ್ಟೇ ಕೈ ಎತ್ತಬೇಕು, ಕಣ್ಣು ಮುಚ್ಚಿರಬೇಕು, ಕೈ ಎತ್ತಬೇಕು. ಎಲ್ಲರೂ ಕಣ್ಣು ಮುಚ್ಚಿರಬೇಕು, ಕೈ ಎತ್ತಬೇಕು. ನಮ್ಮ ಟೀಚರ್ಸ್ ನೀವು ತೆಗೀರಿ, ನೀವು ಟೀಚರ್ಸ್ ತೆಗೀರಿ, ಮಕ್ಕಳು ಯಾರು ತೆಗಿಬೇಡ್ರಿ ಕಣ್ಣು, ಪ್ಲೀಸ್. ಕಣ್ಮುಚ್ಚಿರಿ. ನಾನು ಹೇಳಿದಂಗೆ ನೀವು, ನಾನು ಹೇಳಿದ್ದು ಕೆನ್ನೆ ಮೇಲೆ, ಆದರೆ ನೀವು ಇಟ್ಕೊಂಡಿರೋದು ಗದ್ದದ ಮೇಲೆ. ಓಕೆ, ಕೈ ಬಿಡಿ. ಎಸ್, ಈಗ ಕಣ್ಣನ್ನು ತೆಗೀರಿ. ಯಾಕೆ ಕಣ್ಣು ಮುಚ್ಚುವಂತ ಹೇಳಿದ್ವಿ ಗೊತ್ತನ್ನ? ನೀವೇನು ಮಾಡ್ತಿದ್ರಿ? ಅಯ್ಯ ಹೌದು, ಇವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂತೇಳಿ ಮಾತಾಡ್ಕೊತಿದ್ರಿ ಇಲ್ಲ ಮನಸ್ಸಿನಾಗ? ಮಾತಾಡ್ಕೊತಿದ್ರಿ ಇಲ್ಲಪ್ಪ? ಅದಕ್ಕೆ ನೀವು ನೋಡಬಾರ್ದು. ಯಾರ್ಯಾರು ನೀವೆಲ್ಲ ನೋಡಿದ್ರಿ ಮೇಡಮ್ ಅವರ, ಹೌದಾ? ಇಲ್ಲಿ ನನ್ನಂಗೆ ಮಾಡಿದವ್ರು ಹೆಚ್ಚಿದ್ರು, ಕರೆಕ್ಟಾಗಿ ಏನು ಕೆನ್ನೆ ಹೇಳಿದ್ನಲ್ಲ, ಕೆನ್ನೆ ಮೇಲೆ ಇಟ್ಕೊಂಡವ್ರು ಎಷ್ಟು ಜನ ಇದ್ದರು? ನಿಮಗೆ ಸಾಕ್ಷಿ ಪ್ರಜ್ಞೆ. ನೀವು ನನ್ನಂಗೆ ಇಟ್ಕೊಂಡವರೇ ಜಾಸ್ತಿ ಇದ್ದರು, ಬಹುಪಾಲು ಜನ ಅವರೇ ಇದ್ದರು. ಒಂದು 4-6 ಜನ ಮಾತ್ರ ಕೆನ್ನೆ ಮೇಲೆ ಇಟ್ಕೊಂಡಿದ್ರು. ಎಸ್, ನನಗೆ ಬೇಕಾಗಿರೋದು ಇದೇ ಸತ್ಯ ಬೇಕಾಗಿತ್ತು. ಎಸ್, ಈ ಕಡೆ ಬರ್ರಿ. ನಿಮಗೆ ನಾನು ಮೊದಲು ಒಂದು 4 ಸಾಲುಗಳನ್ನು ಹೇಳಿದೆ. ಮಂಕುತಿಮ್ಮನ ಕಗ್ಗ. ಎಳೆಯತರು ದಿನ ದಿನವೂ ಹೊಸ ತಳಿರು ತಳೆವಂತೆ, ಹಂಗೆ ಹೇಳಿದರೆ ನಿಮಗೆ ತಿಳಿಯೋದಿಲ್ಲ. ಒಂದು ಸಣ್ಣ ಗಿಡ, ಸಸಿ ಬೆಳೆಸ್ತೀವಿ ನಾವು, ಒಂದು ಪಾಟಲ್ಲೋ ಅಥವಾ ಒಂದು ಮೈದಾನದಲ್ಲೋ, ನಮ್ಮ ಮನೆ ಮುಂದೆ ಒಂದು ಗುಂಡಿ ತೋಡಿ ಒಂದು ಸಸಿ ಬೆಳೆಸ್ತೀವಲ್ಲಪ್ಪ. ಒಂದು ಸಸಿ ಹಂಗೆ ಆ ಸಸಿ ಇಟ್ಟು ಹಾಗೆ ಬಿಟ್ಬಿಡ್ತೀವ. ಏನು ಮಾಡ್ತೀವಿ ಅದಕ್ಕೆ? ಕಾಲಕ್ಕೆ ನೀರು, ಗೊಬ್ಬರ. ಅಷ್ಟೇ, ನೀರು ಗೊಬ್ಬರ ಕೊಟ್ಟರೆ ಸಾಕು, ಬೆಳಿತೈತಾ?
ಏನು ಮಾಡ್ತೀವಿ ಅದಕ್ಕೆ? ಒಂದಷ್ಟು ಸೂರ್ಯನ ಬೆಳಕು ಎಲ್ಲ ಐತಿ. ಮತ್ತೇನು ಮಾಡ್ತೀವಿ? ಪಾಲನೆ ಪೋಷಣೆ ಮಾಡ್ತೀವಿ. ಪಾಲನೆ ಪೋಷಣೆ ಯಾಕೆ ಮಾಡಬೇಕು? ಅದು ಬೆಳಿಬೇಕಂದ್ರೆ ಪಾಲನೆ ಪೋಷಣೆ ಮಾಡಬೇಕು. ಅದಕ್ಕೆ ಏನೇನು ಮಾಡಲ್ಲ? ಪಾಲನೆ ಪೋಷಣೆ ಹೆಂಗೆ ಮಾಡ್ತೀವಿ? ಒಂದು ಸಸಿ ಬೆಳಿಬೇಕಂದ್ರೆ ಎಸ್ ನೀರು ಗೊಬ್ಬರ ಹಾಕ್ತೀವಿ. ಮತ್ತೆ ಎಸ್ ಸೂರ್ಯನ ಬೆಳಕು ಬರ್ತೈತಿ. ಓಕೆ, ಮತ್ತೆ ಅದಕ್ಕೆ ಸುತ್ತರದ ಓಕೆ, ಅದಕ್ಕೆ ಸೂಕ್ತವಾದಂಥ ಬೆಳೆ ಯಾವ ರೀತಿ ಬೇಕೋ ಅದಕ್ಕೆ ಮಣ್ಣನ್ನು ಹಾಕ್ತೀವಿ, ಗೊಬ್ಬರನ ಹಾಕ್ತೀವಿ. ಮತ್ತೆ ಏನು ಮಾಡ್ತೀವಿ? ಅದಕ್ಕೆ ಯಾರು ಕಿತ್ಕೋಬಾರ್ದು ಅಂತ ಹೇಳ್ಕೊಂಡು ವೆರಿ ಗುಡ್. ಏನು ಹಾಕ್ತೀವಿ? ಅದಕ್ಕೊಂದು ಬೇಲಿಯನ್ನು ಹಾಕ್ತೀವಿ. ಮತ್ತೆ ಬೆಳೀತಾ ಬೆಳೀತಾ ಅದನ್ನು ಏನು ಮಾಡ್ತೀವಿ ಗೊತ್ತಾ? ಎಸ್ ಕಟ್ತೀವಿ. ಮತ್ತೇನು ಮಾಡ್ತೀವಿ? ಕಟ್ ಮಾಡ್ತೀವಿ. ಆ ತುದಿ ಯಾವಾಗ ಕಟ್ ಮಾಡ್ತೀವಿ? ಚೆನ್ನಾಗಿ ಕಾಣಲಿ ಅಂತೇಳಿ ತುದಿ ಕಟ್ ಮಾಡ್ತೀವಿ. ಇಲ್ಲಪ್ಪ ನಮಗೆ ಎತ್ತರವಾಗಿ ಬೆಳೀಲಿ ಅಂದ್ರೆ ಮ್ಯಾಲೆ ತುದಿ ಕಟ್ ಮಾಡ್ತೀವನ? ಎಲ್ಲಿ ಕಟ್ ಮಾಡ್ತೀವಿ? ಬಾಜು ಕೆಳಗಡೆಯಿಂದ ಬೇಡವಾದದ್ದನ್ನು ಏನು ಮಾಡ್ತೀವಿ? ಕಟ್ ಮಾಡ್ತೀವಿ. ಆ ಕಟ್ ಮಾಡೋದ್ರಿಂದ ಏನಾಗುತ್ತದು? ಇನ್ನೂ ಸೊಂಪಾಗಿ ಬೆಳೀತೈತಲ್ಲ, ಇನ್ನೂ ಚೆನ್ನಾಗಿ ಬೆಳೀತೈತಲ್ಲ. ಬೆಳೆಯುತ್ತಾ? ಇಲ್ಲೋ ಬೆಳೆಯುತ್ತಾ? ಬೆಳೆದ ಮೇಲೆ ಏನು ಮಾಡುತ್ತೆ? ಅದು ಫಲ ಕೊಡುತ್ತೆ. ಅಕಸ್ಮಾತ್ ಅದಕ್ಕೆ ಫಲ ಕೊಡೋಕೆ ಆಗಲಿಲ್ಲಪ್ಪ, ಏನು ಮಾಡುತ್ತೆ? ಅದು ಎಸ್ ಫಲ ಕೊಡದೆ ಆಗದಿದ್ರೂ ಕೂಡ ಅದು ಏನು ಕೊಡುತ್ತೆ? ನಮಗೆ ನೆರಳು ಕೊಡ್ತೈತಿ. ಹೋಗಲಿ, ನೆರಳನ್ನು ಕೊಡೋಕ್ಕಾಗಲಿಲ್ಲಪ್ಪ, ಅದು ಏನು ಕೊಡ್ತೈತಿ ನಮಗೆ? ಆಮ್ಲಜನಕ. ಇಲ್ಲಪ್ಪ, ಅದು ಏನಾಗೈತಿ? ಬೆಳೆದೈತಿ, ಸುಮ್ಮ ಟೊಂಗಿ ಹಂಗದಾವು, ಒಣಗಿಬಿಟ್ಟ ಕಟ್ಟಿಗಾಗಿ ಮತ್ತು ಅದೂ ಕೂಡ ಉಪಯೋಗ ಐತಿ. ಅಷ್ಟೇ ಅಲ್ಲ, ಕ್ರಿಮಿಕೀಟಗಳು, ಪಕ್ಷಿಗಳು ಅವೆಲ್ಲ ಬಂದಲ್ಲಿ ಏನಾಗ್ತಾವು? ವಾಸ ಮಾಡ್ತಾವಲ್ಲ. ಇಷ್ಟು ಒಂದು ಸಸಿ ಬೆಳೆದ್ರೆ ಇಷ್ಟೆಲ್ಲ ಹೆಮ್ಮರವಾಗಿ ಬೆಳೆದು ಬಹು ಉಪಯೋಗಿಯಾಗಿ ಉಪಕಾರಿ ಆಗತ್ತಲ್ಲ ಅದು. ಎಂದರೆ ಯಾರಿಗಾರ ಅದು ಕೆಟ್ಟದ್ದು ಮಾಡೈತೇನ? ಒಂದು ಗಿಡ ಹಚ್ಚಿವಪ್ಪ, ಏನಾರ ಕೆಟ್ಟದ್ದು ಮಾಡೈತೇನ? ಇಲ್ಲ, ಬೆಳೀತಾ ಹೋಗುತ್ತೆ. ಅದಕ್ಕೆ ಎಳೆಯತರು ದಿನವೂ ಹೊಸ ತಳಿರು ತಳೆವಂತೆ. ಒಂದು ಸಣ್ಣ ಗಿಡ ದಿನ ಬೆಳೀತಾ ಹೆಂಗೆ ಹೋಗ್ತತಲ್ಲ, ಹೋಗುತ್ತಾ? ಇಲ್ಲ ಹೋಗುತ್ತಾ? ಎಳೆಯತರು ದಿನವೂ ಹೊಸ ತಳಿರು ತಳೆವಂತೆ, ತಿಳಿ ನೀರು ಚಿಲುಮೆಯಲ್ಲಿ ನಿಲದುಕ್ಕುವಂತೆ. ಒಂದು ಚಿಲುಮೆ ನೋಡಿರಿ, ಭೂಮಿಯಿಂದ ಓಯಸಿಸ್ ನೀರು ಚಿಮ್ತಿರ್ತತಿ. ಅದು ಹೆಂಗೆ ಚಿಮ್ತಿರ್ತದಲ್ಲ ಹಂಗೆ ಅದು ಚಿಮ್ಮೋದು ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ನಾವು ಕಾರಂಜಿ ಹಚ್ಚಿ ಚಿಮ್ಮಿಸ್ತೀವಿ ನೀರು. ಪ್ರಕೃತಿ ದತ್ತವಾಗಿ ಚಿಲುಮೆಗಳು ಅದಾವು, ನೀವು ನೋಡಿರೇನಿಲ್ಲ. ಪ್ರಕೃತಿ ದತ್ತವಾಗಿ ನೀರು ತಾನೇ ಚಿಮ್ತಾ ಇರುತ್ತೆ, ಹರಿತಾ ಇರುತ್ತೆ. ಆ ಹರಿಯುವಂಥದ್ದನ್ನು ನೋಡೋದು ಎಷ್ಟು ಸೊಗಸಲ್ಲ. ಎಳೆಯ ಮಕ್ಕಳಳು ಅರಿವು ಮೊಳೆತು ಬೆಳೆಯುವುದು ನೋಡ. ಯಾರಿಗೆ ಹೇಳಕತ್ತಾರಂದ್ರೆ, ನಿಮ್ಮನ್ನು ಏನಿಲ್ಲ ಕಳಿಸ್ಯಾರಲ್ಲ. ಯಾರು ಕಳಿಸ್ಯಾರ ನಿಮ್ಮನ್ನಿಲ್ಲಿ? ನಿಮ್ಮ ತಂದೆ ತಾಯಿ ಕಳಿಸ್ಯಾರಲ್ಲ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಾರಂದ್ರೆ, ಅವರು ನನ್ನ ಮಕ್ಕಳು ರಾಷ್ಟ್ರೋತ್ಥಾನ ಅಂತ ಕೆಲವು ಶಾಲೆಗೆ ಹೋಗ್ಯಾರ. ಅಲ್ಲಿ ಏನೋ ಈಗ ಬ್ಯಾಸ್ಗೆ ಸೂಟಿ ಐತಿ, ಸಾಲಿ ಸೂಟಿ ಐತಿ, ಮನ್ಯಾಗಿದ್ರೆ ಬರೀ ಬಿಸಿಲಾಗಿ ತಿರುಗ್ತಾವು, ಅತ್ತಾಗಿತ್ತಾಗ ಹೊಕ್ಕಾವು ಅಂತ ತಿಳ್ಕೊಂಡು ನಿಮ್ಮನ್ನು ಇಲ್ಲಿ ಬಂದು ಸೇರ್ಸ್ಯಾರಲ್ಲ. ಅವ್ರು ಏನು ತಿಳ್ಕೊಂಡಾರ? ನಿಮ್ಮಲ್ಲಿ ಏನೋ ಒಂದು ಬದಲಾವಣೆ ಆಕ್ಕತಿ, ಏನೋ ಒಂದು ನಿಮ್ಮಿಂದ ಸಾಧನೆ ಆಕ್ಕತ್ತಂತ ತಿಳ್ಕೊಂಡು ಕನಸು ಕಾಣಕತ್ತಾರ ಅವರು. ಈಗ ಎಷ್ಟು ದಿನ ಆಯಿತು ಬಂದು ನೀವು? ಇವತ್ತು ಬಂದು 1 ವಾರ ಆಯಿತು. ನಿಮ್ಮಲ್ಲಿ ನೀವು ಅನ್ಕೋತಾ ಇದ್ದೀರಿ, ಮೊದಲು ಬಂದಾಗ ಈ 1 ವಾರದಾಗ ನಿಮ್ಮಲ್ಲಿ ಏನಾರ ಬದಲಾವಣೆ ಆಗೈತೋ ಏನೋ ಅನ್ಸೈತ್ಯಾ? ಏನಾರ ಬದಲಾವಣೆ ಆಗೈತೆ ಅನ್ಸೈತೆ? ಏನೇನು ಬದಲಾವಣೆ ಆಗೈತೆಪ್ಪ? ಎಸ್, ಒಬ್ಬೊಬ್ಬರೇ ಹೇಳಿ. ಎಸ್, ವೆರಿ ಗುಡ್. ಎಸ್, ವೆರಿ ಗುಡ್. ದೊಡ್ಡದಾಗಿ ಚಪ್ಪಾಳೆ ಕೊಡಬೇಕಿಲ್ಲ ಪ್ಲೀಸ್. ಅದ್ಭುತ ಬದಲಾವಣೆ ಆಗೈತಲ್ಲ. ಎಳೆಯ ಮಕ್ಕಳು ಅರಿವು ಮೊಳೆತು ಬೆಳೆಯುವುದ ನೋಡ. ಡಿ ವಿ ಜಿಯವ್ರು ಯಾರು ಹೇಳಕತ್ತಾರಂದ್ರೆ, ತಂದೆ ತಾಯಿಗೆ ಹೇಳಕತ್ತಾರ, ಈ ಸಮಾಜಕ್ಕೆ ಹೇಳಕತ್ತಾರ. ನಿಮ್ಮನ್ನು ಮುಂದಿನ ಭವಿಷ್ಯದ ತಾರೆಗಳಾಗಿ ಏನು ನಾವು ನೋಡಕತ್ತೀವಲ್ಲ, ನಾವೆಲ್ಲರೂ ನೋಡಕತ್ತೀವಿ. ನಿಮ್ಮ ಗುರುಗಳು, ಗುರುಮಾತೆಯರು, ಮಾತಾಜಿ, ಗುರೂಜಿಯವರು ನೋಡಕತ್ತಾರ. ನಿಮ್ಮಲ್ಲಿ ಏನೇನು ಬದಲಾವಣೆ ಆಗೈತಿ, ಎಷ್ಟೊಂದು ಅದ್ಭುತವಾದಂಥ ಬದಲಾವಣೆ ಆಗ್ತಾ ಇದೆ. ಇದನ್ನು ನೋಡೋದೈತಲ್ಲ ಖುಷಿ.
ಈ ಖುಷಿ ಜಗತ್ತಿನಲ್ಲಿ ಬೇರೆ ಯಾವ ಖುಷಿಗೂ ಸಮ ಇಲ್ಲ. ನಿಮ್ಮ ತಂದೆ ತಾಯಿಗೆ ಒಂದು ದೊಡ್ಡ 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಂದ್ರೂ ಖುಷಿ ಆಗೋದಿಲ್ಲ. ಯಾವುದೋ ಒಂದು ಆಸ್ತಿ ಸಿಕ್ಕತ್ತಂದ್ರೂ ಖುಷಿ ಆಗೋದಿಲ್ಲ. ನಿಮ್ಮ ತಂದೆ ತಾಯಿಗೆ ಖುಷಿ, ನಿಜವಾದ ಖುಷಿ ಏನಪ್ಪ ಅಂದ್ರೆ ನಿಮ್ಮಲ್ಲಿ ಬದಲಾವಣೆ ಆಗಬೇಕು. ನಿಮ್ಮ ತಂದೆ ತಾಯಿಗಳು ಏನು ಅಪೇಕ್ಷೆ ಪಡ್ತಾ ಇದ್ದಾರೆ, ಈ ಸಮಾಜ ಏನು ಅಪೇಕ್ಷೆ ಪಡ್ತಾ ಇದೆ, ಹಂಗೆ ನೀವು ಆಗಿಬಿಟ್ರಂದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಅಲ್ವಾ? ನೀವೀಗ ಅಧ್ಯಯನ ಮಾಡುವಾಗ ಒಮ್ಮೊಮ್ಮೆ ಏನಾಗುತ್ತೆ, ತಲೆ ಸರಿಯಾಗಿ ಕೆಲಸ ಮಾಡೋದಿಲ್ಲ, ಅದು ವರ್ಕ್ ಮಾಡೋದಿಲ್ಲ. ಹೆಂಗೆ ವರ್ಕ್ ಮಾಡೋದಿಲ್ಲ ಅಂದ್ರೆ ಏನು ಮಾಡ್ತೈತೆ ಗೊತ್ತೇನೋ, ಅದು ನಿಮ್ಮ ಮೆದುಳು ಕೆಲಸ ಹೆಂಗೆ ಮಾಡ್ತೈತಂದ್ರೆ, ನಾನು ಹೇಳಿದೆ ಕೆನ್ನೆ ಮೇಲೆ ಇಟ್ಕೊ ಅಂದೆ, ನೀವು ಗದ್ದದ ಮೇಲೆ ಇಟ್ಕೊಂಡ್ರಿ ಅಲ್ವಾ? ಯಾಕೆ ನೀವು ಗದ್ದದ ಮೇಲೆ ಇಟ್ಕೊಂಡ್ರಿ? ಗದ್ದದ ಮೇಲೆ ಯಾಕೆ ಇಟ್ಕೊಂಡ್ರಿ? ಹೇಳ್ರಿ ನೀವು. ಎಸ್, ನಾನು ಗದ್ದದ ಮೇಲೆ ಇಟ್ಕೊಂಡಿದ್ದು ನೋಡಿದ್ರಿ ಇಲ್ಲಿ ನೀವು? ನಾ ಹೇಳಿದ್ದೇನು? ನಿಮಗೆ ನಾ ಕೆನ್ನೆ ಮೇಲೆ ಇಟ್ಕೊಂಡಿದ್ರ ಕಡೆ ಲಕ್ಷ ಇಲ್ಲ. ಅಂದರೆ ನಿಮ್ಮ ಕಿವಿ ಕಿವುಡಾಗಿದ್ದು. ಆಗ ನಿಮ್ಮ ಕಿವಿ ಚೆನ್ನಾಗಿ ಕೇಳುತ್ತೆ ನಿಮ್ಗೆ. ಆಗ ನಾ ಹೇಳುವಾಗ ಕಿವುಡ್ರಾಗಿದ್ರಿ ನೀವು. ಹೌದಾ? ಒಪ್ಕೋತೀರಾ? ಇಲ್ಲ. ನಾ ಹೇಳುವಾಗ ನಿಮ್ಮ ಕಿವಿ ಏನಾಗಿದ್ದು? ಕಿವುಡಾಗ್ಯಾವ, ಕೇಳಿಸ್ಕೊಂಡಿಲ್ಲ. ಆದ್ರೆ ಕಣ್ಣು ಜಾಗೃತ ಇದ್ದು. ನಿಮ್ಮ ಕಣ್ಣುಗಳು ಏನಿದ್ದು? ಜಾಗೃತವಾಗಿದ್ದು. ತಂಗಿ ಈ ಕಡೆ ಕೇಳು, ಏನು ಹೇಳಿದೆ ನಾನೀಗ? ಕಣ್ಣು ಕಿವುಡಾಗಿದ್ದು, ಕಿವಿ ಕಾಣದಾಗಿತ್ತು. ಹೌದಲ್ಲ? ಹೀಗೆ ಹೇಳಿದ್ದೀನಿ. ಏನು ಹೇಳಿದ್ದೀನಿ ಬೇ? ಎಸ್, ವೆರಿ ಗುಡ್. ನೋಡಿ, ಹಿಂಗಿರ್ಬೇಕು. ನೀನೇನು ಮಾಡಕತ್ತೀಯಪ್ಪ? ಅದು ಮನಸ್ಸು ಹಂಗೆ ಅದು. ನಾ ಬರ್ತೀನಿ ಈಗ ಹೇಳಕ್ಕೆ, ಪಾಯಿಂಟ್ ಬರ್ತೀನಿ. ಇಲ್ಲಿ ಜಾಗೃತವಾಗಿ ನಿಮ್ಮ ಮನಸ್ಸನ್ನುವಂಥದ್ದು ಇರುತ್ತೆ. ಎಲ್ಲೈತಿ ತೋರ್ಸೇನು ಬೇಡ್ರಿ. ನಿಮ್ಮ ಮನಸ್ಸು ಯಾರ್ದು ಕರೆಕ್ಟಾಗಿ ಕೆನ್ನೆ ಮೇಲೆ ಅಂದಾಗ ಕೆನ್ನೆ ಮೇಲೆ ಇಟ್ಕೊಂಡ್ರಲ್ಲ, ಅವ್ರದ್ದೆಲ್ಲರದು ಮನಸ್ಸು ಜಾಗೃತ ಐತಿ. ಯಾರು ನನ್ನಂಗೆ ಇಟ್ಕೊಂಡ್ರಲ್ಲ, ನಿಮ್ಮ ಮನಸ್ಸು ಸ್ವಲ್ಪ ಚಂಚಲ ಐತಿ. ಆ ಚಂಚಲವಾದ ಮನಸ್ಸನ್ನು ನೋಡ್ರಿ, ಆಣಿ, ದೊಡ್ಡ ಆಣಿ. ಆ ಆಣಿ ಪಳಗಿಸ್ಲಾಕ ಏನು ಬೇಕು ಹೇಳ್ರಿ? ಒಂದು ಸಣ್ಣ ಅಂಕುಶ, ಒಂದು ಚಿಕ್ಕ ಅಂಕುಶ ಅಂತಾರೆ ಅದಕ್ಕೆ. ಆ ಅಂಕುಶ ಸಾಕು, ದೊಡ್ಡದಾದಂಥ ಆಣಿಯನ್ನು ಪಳಗಿಸ್ತೀವಿ. ಹಂಗೆ ಈ ಮನಸ್ಸನ್ನು ಪಳಗಿಸ್ಬೇಕಾದ್ರೆ ಈ ಇಂದ್ರಿಯಗಳದಾವಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಲ್ವಾ, ಇವುಗಳು ಸರಿಯಾಗಿ ಕೆಲಸ ಮಾಡಬೇಕು. ಎಸ್, ಇವು ಏನು ಮಾಡಬೇಕು? ನಮಗೆ ಸರಿಯಾಗಿ ಕೆಲಸ ಮಾಡ್ತಾವ್ರಿ. ನಮಗೆ ನಮ್ಮ ಕಣ್ಣು ಭಾರಿ ಚುರುಕದಾವು, ನಮ್ಮ ಕಿವಿ ಭಾರಿ ಚುರುಕದಾವು. ಹಂಗಾರೆ ಇನ್ನೀಗ ನಾ ಹೇಳುವಾಗ ನಿಮ್ಮ ಕಿವಿಗಳು ಯಾಕೆ ಕಿವುಡಾಗಿದ್ದು? ಯಾಕೆ ನಿಮ್ಮ ಕಿವಿ ಕಿವುಡಾಗಿದ್ದು ಅಂದ್ರೆ, ನಾ ಇಲ್ಲಿ ಮುಂದೆ ನಿಂತೀನಿಲ್ಲ, ನಾ ಏನು ಮಾಡೀನಿ? ನಾ ಹಿಂಗೆ ತೋರಿಸಿನಲ್ಲ. ನೀವೇನು ತಿಳ್ಕೊಂಡಿರಿ? ಇಲ್ಲಿ ಮುಂದೆ ನಿಂತವರು ಭಾಳ ದೊಡ್ಡವರು, ಇವ್ರಿಗೆ ಗೌರವ ಕೊಡಬೇಕು. ಅವ್ರ ಕೆನ್ನೆ ಅಂದ್ರೆ ಇದನ್ನ ನಾನು ತಪ್ಪು ತಿಳ್ಕೊಂಡಿನಿ. ಕೆನ್ನೆ ಅಂದ್ರೆ ಇದು ಅಲ್ಲ, ಇಲ್ಲಿ ಮುಂದೆ ನಿಂತಾರಲ್ಲ ಇವ್ರದ ಸರಿ ಐತೆ ಅಂತ ತಿಳ್ಕೊಂಡು ನಿಮ್ಮ ಮನಸ್ಸು ನಿಮಗೆ ಏನು ಮಾಡ್ತೆ? ಅದು ಇಲ್ಲಿ ಇಟ್ಕೊಳಕ್ಕೆ ಹಚ್ತಿ. ನಿಮ್ಮ ತಪ್ಪಲ್ಲ ಅದು. ಯಾರ್ಯಾರು ಇಲ್ಲಿ ಇಟ್ಕೊಂಡ್ರಿಲ್ಲ, ನಿಮ್ಮ ತಪ್ಪಲ್ಲ. ತಪ್ಪು ಯಾರ್ದು? ಅಲ್ಲಪ್ಪ, ನಂದು. ಯಾಕೆ? ನಾ ಕೆನ್ನೆ ಮೇಲೆ ಇಟ್ಕೊಂಡು ನಿಮಗೇನು ಹೇಳಿದೆ? ಕೆನ್ನೆ ಮೇಲೆ ಇಟ್ಕೊಂಡು ನಾ ಏನು ಮಾಡಿದೆ? ಗದ್ದದ ಮೇಲೆ ಇಟ್ಕೊಂಡ್ರಿ. ನೀವು ಗದ್ದದ ಮೇಲೆ ಇಟ್ಕೊಂಡ್ರಿ ಅಂದರೆ ನೋಡಿ ಕಲಿತ್ರಿ. ನೀವೆಲ್ಲ ಏನು ಮಾಡಿದ್ರಿ? ನೋಡಿ ಕಲಿತ್ರಿ. ಇನ್ನೊಬ್ಬರನ್ನ ನೋಡಿ ಕಲಿತ್ರಿ. ನಮ್ಮ ಜೀವನನೂ ಹಾಗೆ. ನಾವು ಹೇಳಿದ್ದು ಕಲಿಯೋದಿಲ್ಲ, ನೀವು ನೋಡಿ ಕಲಿತೀರಿ. ಈಗ ಬೆಳಿಗ್ಗೆ 5ಕ್ಕೆ ಹೆಂಗೆ ಹೇಳಕತ್ರಿ? ನೀವು ಅಷ್ಟೇ ಹೇಳ್ತಿದ್ರಿನ? ಮನೆಯಾಗ ನೀವು ಒಬ್ಬರೇ ಇದ್ರೆ ಹೇಳ್ತಿದ್ದಿಲ್ಲ. ಇಲ್ಲಿ 50 ಮಂದಿಯಾಗ 49 ಮಂದಿ ಎದ್ದಾರ ಅಂತ ನೋಡ್ತೀರಿ. 49 ಮಂದಿ ಎದ್ದಾಗ ನಾ ಯಾಕೆ ಮಲಗಲಿ? ಹೌದಲ್ಲ? ನಾನು ಹೇಳ್ಬೇಕಂತ ಹೇಳಕತ್ತೀರಿ. ಅಕಸ್ಮಾತಾಗಿ ನೀವು ಒಬ್ಬಕ್ಕೆ ಎದ್ದು 49 ಮಂದಿ ಮಕ್ಕೊಂಡಿದ್ರೆ ನಿನ್ನ ಮನಸ್ಸು ಏನು ಹೇಳ್ತೈತಿ? ಇನ್ನೂ 49 ಮಂದಿ ಮಕ್ಕೊಂಡಾರ, ನಾನು ಒಂದು ಸ್ವಲ್ಪ ಮಕ್ಕೋತೀನಿ. ಒಪ್ತೀರಿ ಈ ಮಾತು? ಎಸ್. ಹಂಗಾರೆ ನಾನು 1 ಗಂಟೆಗಳ ಕಾಲ ನಿಮ್ಮ ಜೊತೆಗೆ ಇದೇ ರೀತಿ ಸಂವಾದ ಮಾಡ್ಕೋತಾ ಹೋಗ್ತೀನಿ. ನಿಮ್ಮ ಮನಸ್ಸು ಎಲ್ಲಿ ಹೋಗಬಾರ್ದು. ಅವ್ವ
ಆಕೆ ಅವ್ವ ಅಂದ್ಲು. ಯಾಕಂದ್ಲಂದ್ರೆ 1 ತಾಸ ಯಪ್ಪ 1 ಗಂಟೆ ಕುಂದಿರ್ಬೇಕಾ ಇಲ್ಲಿ ಅಂತ ಮನಸ್ಸು. ಹಾಂ, ಓಕೆ, ಚೇರ್ಫುಲ್, ಓಕೆ, ಎಸ್, ಕೊಡು ಒಂದು ಥಮ್ ಕೊಡು, ಎಸ್, ವೆರಿ ಗುಡ್. ಮನಸ್ಸು ಜಾಗೃತ ಹಾಕಿದೆ. ಹಾಂ, ಎಲ್ಲರದ್ದು ಮನಸ್ಸಿಲ್ಲೇ ಐತಲ್ಲ, ಐತೆ, ಎಸ್. ಈಗ ನಿಮ್ಮಲ್ಲಿ ಕಾಣುವಂಥ ಹೊಸ ಬದಲಾವಣೆ ತೊಗೊಂಡು ಮನೆಗೇನು ಹೋಗ್ತಿರಲ್ಲ, ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಆಗ್ತಾರ, ಇಷ್ಟು ಸಂತೋಷ ಪಡ್ತಾರ. ನೀವೆಲ್ಲ ಜೀವನ ಅಂದರೆ ಏನು ಅನ್ನುವಂಥದ್ದನ್ನು ಅನುಭವ ಪಡ್ಕೊಂಡು ಹೋಗ್ತೀರಿ ಇಲ್ಲಿ. ಹಾಗಾದ್ರೆ ಯಾರು ಹೇಳ್ತೀರಿ ಜೀವನ ಅಂದರೆ ಏನು? ಯಾರು ಹೇಳ್ತೀರಿ ಜೀವನ, ಲೈಫ್, ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಎಸ್, ಹೇಳಮ್ಮ, ಹೇಳು. ಎಸ್, ನಾನೊಬ್ಬಳೇ ಕಲಿಯೋದಲ್ಲ, ಇನ್ನೊಬ್ಬರ ಜೊತೆಯಲ್ಲಿ ಕೂಡಿ ಕಲಿಯೋದೇ ಜೀವನ. ಓಕೆ, ಮತ್ತೆ ಹಾಂ, ಎಸ್, ಸೂಪರ್, ಬನ್ನಿ ಜೋರ ಚಪ್ಪಾಳೆ. ಪ್ಲೀಸ್ ಸಿಟ್ ಡೌನ್. ಮತ್ತೆ ಯಾರು ಹೇಳ್ತೀರಿ ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಲೈಫ್ ಈಸ್ ವೆರಿ ಬ್ಯೂಟಿಫುಲ್. 1 hour, 1 minute, 1 second ವಿಲ್ ನೆವರ್ ಕಮ್ ಅಗೇನ್. ಹೌದಲ್ಲಮ್ಮ? ಎಸ್, ಎಂಥ ಅದ್ಭುತ ಜೀವನ ಅಂದರೆ. ಭಾಳ ಸುಂದರ ಇದು. ಈ ಜೀವನ ಐತಲ್ಲಪ್ಪ, ನಾವು ಮನುಷ್ಯರಾಗಿ ಹುಟ್ಟಿವಲ್ಲ, ನಮ್ಮ ಜೀವನ ಭಾಳ ಪವಿತ್ರ. ಇಲ್ಲಿ ಯಾವ್ದಾರ ಒಂದು ನಾಯಿ ಮರಿ, ಬೆಕ್ಕಿನ ಮರಿ ಕರ್ಕೊಂಬಂದು ಹಿಂಗೆ ಏನಾರ ಸ್ಪೀಚ್ ಮಾಡ್ತೀವಿ ನಾವು, ಹಿಂಗೆ ಆಶ್ ಕುಂದ್ರಿಸಿ ಬಾರಪ್ಪ ನೀನೊಂದು ಬುಕ್ಕ ತೊಗೊಂಬ ಇಲ್ಲಿ ಬಂದು ಕುಂದ್ರು ಅಂತೇಳಿ. ಅವಕ್ಕೂ ಏನಾರ ಮನ್ಯಾಗ ನಾಯಿ ಸಾಕಿರ್ತಿರಲ್ಲ, ಅವ್ರಿಗೆ ಎಲ್ಲರ ಇಂಥ ಬ್ಯಾಸಿಗೆ ಸಿಬಿರ್ದಾಗ ಕಳ್ಸಕತ್ತೀವಿ ನಾವು. ನಿಮ್ಮನ್ನ ಯಾಕೆ ಕಳ್ಸಕತ್ತೀವಿ? ನಿಮ್ಮ ತಂದೆ ತಾಯಿ ನಿಮ್ಮನ್ನ ಯಾಕೆ ಕಳ್ಸಕತ್ತಾರ? ಜೀವನ ಬಹಳ ಸುಂದರ. ಈ ಸುಂದರವಾದಂಥ ಜೀವನವನ್ನು ಭಾಳ ಮಂದಿ ದುಃಖ ಮಾಡ್ಕೊಳಕತ್ತಾರ, ನರಕ ಮಾಡ್ಕೊಳಕತ್ತಾರ. ಇಂಥ ವಿಶಾಲವಾದಂಥ, ಇಂಥ ಸೌಂದರ್ಯವಾದಂಥ ಸ್ಥಳದಾಗ ನಿಮ್ಮನ್ನು ಕಲಿಸ್ಯಾರಿಲ್ಲೇ. ಭಾಳ ಮಂದಿಗೆ ಮನಸ್ಸು ಊರಿಗೆ ಯಾವಾಗ ಹೋಗ್ಯಾನ ನಮ್ಮನೇಲಿ ಕಟ್ಟಿ ಹಾಕಿಬಿಟ್ಟಾರ ಅನಿಸೈತೆ ಇಲ್ಲ. ಹೇಳ್ರಿ, ನಗಬೇಡ್ರಿ ನೀವು, ನಗಕ್ಕೆ ಹೋಗ್ಬೇಡ್ರಿ ನೀವು, ಸುಳ್ಳು ನಿಮ್ಮ ಮನಸ್ಸಿನಾಗ ಅನಿಸೈತೆ ಇಲ್ಲ. ಒಳ್ಳೆ ತಂದಿಟ್ಟಾರೋ ಮರ ಇಲ್ಲಿ ನಮ್ಮನ್ನು, ಅನಿಸೈತೆ ಇಲ್ಲ, ಅನಿಸೈತಿಲ್ಲ. ಅನಿಸಿದ್ರೆ ಈಗಲೇ ತೆಗೆದಾಕ್ರಿ ಅದನ್ನು. ನಿಮಗೆ ಅನಿಸಿದ್ರೆ ಈಗಲೇ ತೆಗೆದಾಕ್ರಿ ಅದನ್ನು. ಲೈಫ್ ಈಸ್ ಸೋ ಬ್ಯೂಟಿಫುಲ್. ಎಷ್ಟೊಂದು ಹುಡುಗರು ಅದಾರ, ಅವರಿಗೆ ಸಿಗದೇ ಇರುವಂಥ ಅವಕಾಶ ನಿಮಗೆ ಸಿಕ್ಕೈತಲ್ಲ, ಖುಷಿ ಪಡ್ರಿ. ಹೌದು ಅಲ್ಲ? ಎಷ್ಟೊಂದು ಹುಡುಗರು ಇದ್ವಲ್ಲ, ಅವ್ರು ಯಾಕೆ ಬಂದಿಲ್ಲ, ನೀವ ಯಾಕೆ ಬಂದಿರಿ? ನೀವೆಲ್ಲೇ ಪೂರ್ವ ಜನ್ಮದ ಸುಕೃತ ಫಲ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದೈತೆ. ನೀವೇನೋ ಪುಣ್ಯ ಮಾಡಿರಿ, ಆ ಪುಣ್ಯದ ಫಲದಿಂದ ಇಂಥ ಒಂದು ಅವಕಾಶ ನಿಮಗೆ ಸಿಕ್ಕತಿ. ಜೀವನ ಅಂದರೆ ಏನು ಅನ್ನುವಂಥ ಸತ್ಯದ ದರ್ಶನ ಇಲ್ಲಿ ಆಗ್ತಾ ಇದೆ. ಜೀವನ ಅಂದರೆ ಬಹು ಸುಂದರ ಅಂತ ಹೇಳಿದ್ದು. ಇಲ್ಲಿ 1 ಕ್ಷಣ, 1 ಗಂಟೆ, 1 ನಿಮಿಷ, 1 ದಿನ ಇದು ಹೋಯ್ತಂದ್ರೆ ಮತ್ತೆ ಸಿಗೋದಿಲ್ಲ. ಜೀವನದಲ್ಲಿ ಎಂದೂ ಸಿಗೋದಿಲ್ಲ. ಇವತ್ತು ತಾರೀಕು ಎಷ್ಟು? 21 ತಿಂಗಳ ಏಪ್ರಿಲ್. ಹೌದಾ? ಹಾಂ, ವರ್ಷ ಹೊಳ್ಳಿ ಮತ್ತೆ ಬರುತ್ತಾ ಇದು? ಹೋಗಲಿ, ನಾ ಹಿಂದೆ ಆಡಿದ ಮಾತು ಹೊಳ್ಳಿ ಹೇಳ್ತೀನಿ. ನಾನು ಅಲ್ಲಿ ಕುಂತಿದ್ದೆ ನಾನು, ಹೌದಾ? ಇಲ್ಲಿ ಬಂದೀನಿ, ಇನ್ನೊಂದು ಗಂಟೆಯಲ್ಲಿ ಮುಗಿಸಿಬಿಡ್ತೀನಿ. ಮತ್ತೆ ನಾನು ಬಾಂದ್ರೆ ಸಿಗ್ತೀನ? ನೀವು ಸಿಗ್ತೀರಾ? ಯಾವುದೂ ಸಿಗೋದಿಲ್ಲ. ಈ ಒಂದೊಂದು ಕ್ಷಣವನ್ನು ಅನುಭವಿಸಿ ಜೀವನವನ್ನು ಸುಂದರಗೊಳಿಸಿಕೊಳ್ಳುವಂಥ ಕಲೆಯನ್ನು ಕರಗತ ಯಾರು ಮಾಡಿಕೊಂಡಿರ್ತಾರಲ್ಲ, ಯಾರು ಆ ರೀತಿ ಬದುಕ್ತಾರಲ್ಲ, ಅದು ಜೀವನ. ಕೆಲವ್ರು ಹೆಂಗೆ ಮಾಡ್ತಿರ್ತಾರೆ ಗೊತ್ತನ್ನು? ಜೀವನದಾಗ ಹುಡುಗರ ಇರ್ತಾರೆ, ಇನ್ನು ಹುಡುಗರು ಇದ್ದಾಗನ ಸರಿಯಾಗಿ ಅಧ್ಯಯನ ಮಾಡೋದಿಲ್ಲ, ತಂದೆ ತಾಯಿ ಮಾತು ಕೇಳೋದಿಲ್ಲ, ಬರೀ ಹಠ, ಸುಳ್ಳು ಹೇಳೋದು, ಬರೀ ಮೊಬೈಲ್ ತಿಕ್ಕೋತ ಕುಂದ್ರೋದು. ನೀವ್ಯಾರು ಮೊಬೈಲ್ ತಿಕ್ಕೋದಿಲ್ಲಲ್ಲ? ಒಟ್ಟ ತಿಕ್ಕೇ ಇಲ್ಲಲ್ಲ? ಮೊಬೈಲ್ ಅಂದ್ರೆ ಗೊತ್ತಿಲ್ಲ ಪಾಪ ನಿಮಗೆ. ಹೌದ್ರಿ ಸರ, ಇವ್ರಿಗೆ ಮೊಬೈಲ್ ಅಂದ್ರೆ ಗೊತ್ತಿಲ್ಲ, ಒಟ್ಟ ಮುಟ್ಟೆ ಇಲ್ಲ ನೋಡಿ ಸರ್ ಇವರು. ಹೌದಾ ಅಲ್ಲ? ಮುಟ್ಟೀರಿ, ರೀಲ್ಸ್ ನೋಡಿರಿ, ಅಧ್ಯಯನಕ್ಕಾಗಿ ಬಳಸಿಲ್ಲ. ಎಸ್, ನೀವು ಹೇಳ್ರಿ, ಈ ಮೊಬೈಲನ್ನು ಅಧ್ಯಯನಕ್ಕಾಗಿ ಹೆಚ್ಚು ಬಳಸಿರೋ, ಏನು ರೀಲ್ಸ್ ನೋಡೋಕ್ಕೆ ಹೆಚ್ಚು ಬಳಸಿರೋ?
ಎಸ್, ಯಾರು ಅಧ್ಯಯನಕ್ಕಾಗಿ ಬಳಸಿರಲ್ಲ ನಿಮಗೆ ಜೀವನ ಅಂದರೆ ಏನು ಅನ್ನೋದು ಗೊತ್ತೈತಿ. ಯಾರು ರೀಲ್ಸ್ ನೋಡಾಕ, ಮಜಾ ಮಾಡಾಕ, ನಗಾಕ ನೋಡಕತ್ತಿರಲ್ಲ, ಗೇಮ್ ಆಡಕ್ಕೆ ತೊಗೊಂಡಿರಲ್ಲ, ಅವ್ರಿಗೆ ಜೀವನ ಅಂದ್ರೆ ಗೊತ್ತಿಲ್ಲ. ಈಗ ಗೊತ್ತು ಮಾಡಕ್ಕೆ ನಾ ಬಂದೀನಿ, ತಿಳಿದಿ? ಹಂಗಾರೆ ಜೀವನ ಅಂದರೆ ಏನಪ್ಪ? ಇದೊಂದು ಸುಂದರ ಬದುಕು. ಹುಟ್ಟು ಮತ್ತು ಸಾವಿನ ಮಧ್ಯೆ, ಹುಟ್ಟು ಮತ್ತು ಸಾವಿನ. ಹುಟ್ಟಿದಾಗ ನಮಗೇನು ಬಂತು? ಉಸಿರು ಬಂತು. ಹುಟ್ಟಿದ ತಕ್ಷಣ ಮಗು ಉಸಿರಾಟಕ್ಕೆ ಚಾಲು ಆಗುತ್ತಲ್ಲ, ಈ ಉಸಿರಾಟ ಎಲ್ಲಿ ಮಠ ಇರುತ್ತೆ? ಸಾವಿನ ಮಠ. ಉಸಿರು ನಿಂತಂದ್ರೆ ನಮಗೇನಂತಾರ? ಶವ ಅಂತಾರೆ ಇದಕ್ಕೆ, ಹೌದಲ್ಲ? ಉಸಿರಿರೋ ಮಠ ನಮ್ಮ ಹೆಸರುಗೊಂಡು ಕರೀತಾರ. ಉಸಿರು ಹೋತಂದ್ರೆ ಶವ ಅಂತಾರೆ. ಎಷ್ಟತನ ಇಟ್ಕೋತಾರಪ್ಪ ಇದನ್ನು? ಸತ್ಯ ಅಂದ್ರೆ ನಮ್ಮ ಮನೆ ಭಾಳ ಬೇಕಾದವ ಸತ್ತ ನೋ ಮರೆಯ, ಇಲ್ಲೇ ಲಾಕರ್ನಾಗ ಹಾಕಿ ಇಟ್ಬಿಡೋನು, ಟ್ರೆಜರಿಯಾಗ ಅಥವಾ ಒಂದು ದೊಡ್ಡದು ಇದನ್ನು ಮಾಡಿ ಇಟ್ಬಿಡೋನು ಅಂತ ಯಾರು ಇಡ್ತಾರ? ನೋ. ಯಾಕೆ? ಎಸ್, ಪ್ರಕೃತಿ ದತ್ತವಾಗಿ ಪ್ರತಿಯೊಂದು ಜೀವ ಹುಟ್ಟಿದ ಮೇಲೆ ಸಾವಾಗಬೇಕು, ಸಾವಾದ ಮೇಲೆ ಅದಕ್ಕೆ ಅಂತ್ಯವ ಸಂಸ್ಕಾರವನ್ನು ಮಾಡಲೇಬೇಕು. ಆದರೆ ಈ ಹುಟ್ಟು ಮತ್ತು ಸಾವಿನ ನಡುವೆ ನಾನು ಹೇಗೆ ಬದುಕಿದ್ದೆ, ಇನ್ನೊಬ್ಬರಿಗೆ ಎಷ್ಟು ಉಪಕಾರಿಯಾದೆ, ಇನ್ನೊಬ್ಬರ ಮನಸ್ಸಿಗೆ ಎಷ್ಟು ನಾನು ಆನಂದವನ್ನು ಉಂಟು ಮಾಡಿದೆ, ಎಲ್ಲರಿಗೂ ನಾನು ಎಷ್ಟು ಬೇಕಾಗಿ ನನ್ನ ಜೀವವನ್ನು ತ್ಯಾಗ ಮಾಡಿದ್ದೀನಿ, ಅಂತ್ಯ ಮಾಡಿದ್ದೀನಿ ಅಂದರೆ ಅದು ನಿಜವಾದ ಜೀವನ. ಉಸಿರು ಬಂದ ಮೇಲೆ ನಮಗೊಂದು ಹೆಸರಿರುತ್ತೆ. ಉಸಿರು ಬಂದ ಮೇಲೆ ನನಗೆ ಒಂದು ಹೆಸರು, ವೇದ, ಶಿಲ್ಪ, ಗೀತಾ, ಹೌದಾ, ಸುಜಾತ, ಹೀಗೆಲ್ಲ ಇಂಥ ಹೆಸರು ಇಲ್ಲ. ನಾನು ಅಂತೀನಿ ನಿಮ್ಮ ಹೆಸರು ಬೇರೆ ಬೇರೆನೇ ಅದಾವೆ. ಈಗೆಲ್ಲ ಲೇಟೆಸ್ಟ್ ಹೆಸರು ಅದಾವೆ, ಹೌದಲ್ರಿ? ಹಿಂದೆಲ್ಲ ಹೆಸರು ಹೆಂಗಿರ್ತಿದ್ರು? ಕಾಳವ್ವ, ದುರ್ಗವ್ವ, ದ್ಯಾಮವ್ವ, ಲಕ್ಷ್ಮವ್ವ. ನಿಮ್ಮ ಯಾರೋ ಅಂತ ಅದಾವನ ಹೆಸರು? ಯಾರು ಇಲ್ಲರಿ. ಯಾಕಂದ್ರೆ ಜನ್ರೇಷನ್ ಚೇಂಜ್ ಆಗೈತಿ. ಇರಲಿ, ಉಸಿರು ಬಂದ ತಕ್ಷಣ ಒಂದು ಹೆಸರು ಇರ್ತಾರಲ್ಲ, ಆ ಹೆಸರು ಉಸಿರು ಹೋದ ಮೇಲೂ ಇರಬೇಕು. ನಾವು ಸತ್ತ ಮೇಲೂ ನಮ್ಮನ್ನು ನೆನಪಿಸ್ಕೊತಾ ಇರಬೇಕು. ಮಹಾತ್ಮ ಗಾಂಧೀಜಿ ಗೊತ್ತದಾರ? ಸುಭಾಷ್ ಚಂದ್ರ ಬೋಸ್ ಗೊತ್ತದಾರ? ಯಾರು ನಿಮ್ಮ ಸಂಬಂಧಿಕರನ ಅವ್ರು? ನಿಮ್ಮ ಅಜ್ಜನ ಅಜ್ಜ ಹಿಂಗೇನ್ರ? ಇಲ್ಲ. ನಿಮ್ಮ ಅಪ್ಪನ ಹೆಸರು ಗೊತ್ತೈತಿ? ನಿಮ್ಮ ಅಜ್ಜನ ಹೆಸರು ಗೊತ್ತೈತಿ? ಆ ಅಜ್ಜನ ಅಪ್ಪನ ಹೆಸರು ಗೊತ್ತೈತಿ? ಆ ಅಜ್ಜನ ಹೆಸರು ಗೊತ್ತೈತಿ? ಗೊತ್ತಿಲ್ಲ. ಅವ್ರ ಹೆಸರು ನಮಗೆ ಗೊತ್ತಾಗಲಿಲ್ಲ. ಈ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರೀಜಿ, ಇವ್ರ ಹೆಸರು ನಮ್ಗೆ ಹೆಂಗೆ ಗೊತ್ತಾದು? ಎಸ್ ಅವರು ಸಾಧನೆಯನ್ನು. ಕಲ್ಪನಾ ಚಾವ್ಲಾ ಹೆಸರು ಕೇಳಿದಿರಿ? ವೀರರಾಣಿ, ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಕೇಳಿರಿ? ಒನಕೆ ಒಬ್ಬವನ ಹೆಸರು ಕೇಳಿರಿ? ನಿಮ್ಮ ಸಂಬಂಧಿಕರ? ಆದರೂ ಅವ್ರ ಹೆಸರು ಕೇಳಿರಲ್ಲ. ಅವ್ರ ಹೆಸರು ಉಳ್ದಾವಲ್ಲ ಇನ್ನೂ. ಯಾಕೆ ಉಳಿದು? ಅಂದರೆ ಉಸಿರು ಹೋದರೂ ಕೂಡ ಹೆಸರು ಉಳಿಸುವಂಥ ಕೆಲಸ ಮಾಡ್ಯಾರಲ್ಲ, ಅದು ಜೀವನ. ಹಾಗಾದರೆ ಅಂಥ ಜೀವನ ನಮ್ಮದಾಗಬೇಕಾದ್ರೆ, ಹಂಗೆ ನಮ್ಮನ್ನು ಎಲ್ಲರೂ ನೆನಪಿಸ್ಕೊಳ್ಬೇಕು, ನನ್ನ ಹೆಸರು ಚಿರಂಜೀವಿಯಾಗಿ ಉಳಿಬೇಕಂದ್ರೆ ನಮಗೆ ಜೀವನದಲ್ಲಿ ಮೌಲ್ಯಗಳು ಬಹಳ ಮುಖ್ಯ. ಏನು ಬೇಕಪ್ಪ? ಮೌಲ್ಯಗಳು. ಯಾರು ಹೇಳ್ತೀರಿ? ವಾಟ್ ಈಸ್ ದ ಮೀನಿಂಗ್ ಆಫ್ ವ್ಯಾಲ್ಯೂಸ್? ಮೌಲ್ಯಗಳ ಬಗ್ಗೆ ಯಾರು ಹೇಳ್ತೀರಿ? ಮೌಲ್ಯ ಅಂದರೆ ಏನು ಗೊತ್ತಿಲ್ವಾ? ಸಿಂಪಲ್. ಹಾಗೆ ಈಗ ಇದಕ್ಕೊಂದು ಕಾಸ್ಟ್ ಅಂತ ಇರ್ತೈತೆ. ಒಂದು ಮೊಬೈಲ್ ತೊಗೊಂಡ್ರೆ ಇದ್ರದ್ದು ಎಷ್ಟು ಕಾಸ್ಟ್ ಇರ್ಬೋದು ಹಂಗೆ ಹೇಳ್ರಿ? ಆಯ್ತು, ಒಂದು 15,000, 20,000 ಇದಕ್ಕೊಂದು ಕಾಸ್ಟ್ ಕಟ್ಟಿದ್ರಿ. ಹಾಗೆ ಇದಕ್ಕೊಂದು ಬುಕ್ ಐತಿ, ಇದಕ್ಕೊಂದು ಮೌಲ್ಯ ಐತೆ. ಎಷ್ಟಪ್ಪ? 225, 30 ರೂಪಾಯಿ. ಹೀಗೆ ಪ್ರತಿಯೊಂದು ವಸ್ತುವಿಗೂ ಮೌಲ್ಯ ಅದಾವೆ. ಹಂಗಾರೆ ನನ್ನ ಮೌಲ್ಯ ಎಷ್ಟು? ನಿಮ್ಮ ಮೌಲ್ಯ ಎಷ್ಟು? ಎಷ್ಟಕ್ಕೆ ತೋತಾರೆ ನಾನು ಮಾರಿದ್ರೆ? ಅಷ್ಟು ಬೇಡಾಗಿವಲ್ಲ. ಹಂಗೆ ಬೇಡಾಗಬಾರ್ದಂತ ತಿಳ್ಕೊಂಡು ಇವತ್ತು ನಿಮ್ಮನ್ನ ಇಲ್ಲೆಲ್ಲ ಕರೆಸ್ಯಾರ. ಹಂಗೆ ನೀವು ಬೇಡಾಗದಂಗೆ ಜೀವನ ಮಾಡಬೇಡ್ರಪ್ಪ. ನೀವು ಏನಾರು ಒಂದು ಮೌಲ್ಯ. ಈಗ ಎಷ್ಟೋ ಜನ ಇದ್ರು, ಇವತ್ತು ನನ್ನ ಕರೆಸಿದ್ರಲ್ಲ, ನಾವು ಅಲ್ಲಿ ಅಂದ್ರೂ ಕರೆಸಿದ್ರಲ್ಲ. ನಾವು ಅಲ್ರಿ ಸರ, ನನಗೆ ಕೆಲಸಗಳು ಭಾಳ ಅದಾವೆ, ಒತ್ತಡ ಭಾಳ ಐತಿ ಅಂದ್ರೂ ಇಲ್ಲ ಸರ ಬರಬೇಕಾ ಅಂತೇಳಿ ಕರೆಸಿದ್ರು.
ಯಾಕೆ ಕರೆಸಿರ್ಬೋದು? ಹಂಗಲ್ಲ. ಹೇಳಿದ್ರು ನೀವು ಅಷ್ಟು ಚಂದ ಹೇಳ್ತೀರಿ. ಏನು ಯಾವಾಗ ಕೇಳಿಯವ ಚಂದ ಹೇಳ್ತೀನಿ ಅಂತೇಳಿ ಸುಮ್ಮನೆ ಹೇಳಕತ್ತೀನಿ. ಈಗ ಎಸ್ ವೆರಿ ಗುಡ್ ಅಂಥೇಳಿ ನಿನಗೆ ಗೊತ್ತಿದ್ದಿದ್ದಿಲ್ಲ. ಈ ಸಂಘಟಕರಿಗೆ ಗೊತ್ತಿತ್ತು, ಇವಂಥವ್ರನ್ನ ಕರೆಸಿದ್ರೆ ನಮ್ಮ ಮಕ್ಕಳಿಗೆ ಏನೋ ಇದು ಸಿಗ್ತೈತೆ ಅಂತ ತಿಳ್ಕೊಂಡು ಅವ್ರು ಕರೆಸ್ಯಾರ. ಹೌದಲ್ಲ? ಅಂದರೆ ಅವ್ರಿಗೇನೋ ನಮ್ಮನ್ನು ಗುರುತಿಸ್ಬೇಕಲ್ಲ. ಈಗ ನಿಮ್ಗೆ ಮೆಂಟರ್ ಆಗಿ ಇಲ್ಲಿ ಒಂದಿಷ್ಟು ಜನ ಅದಾರೆ, ಇವ್ರನ್ನ ಯಾಕೆ ಮೆಂಟರ್ ಆಗಿ ಮಾಡಿದರು? ಈಗ ನಿಮ್ಮನ್ನ ಇಲ್ಲಿ ಒಂದಿಷ್ಟು ಟೀಚರ್ಸನ್ನು ಕಳಿಸ್ಕೊಟ್ಟಾರೆ, ದೂರದಿಂದ ಬಂದಿರಿ, ಅವ್ರನ್ನ ಯಾಕೆ ಕಳಿಸ್ಕೊಡ್ಬೇಕು? ಹೀಗೆಲ್ಲ ಪ್ರಶ್ನೆಗಳು ಬಂದಾಗ ನಮ್ಮಲ್ಲಿ ಏನೋ ಒಂದು ವಿಶೇಷತೆ, ನಮ್ಮಲ್ಲಿ ಏನೋ ಒಂದು ಒಳ್ಳೆಯ ಮಾನವೀಯ ಮೌಲ್ಯಗಳು ನಮ್ಮಲ್ಲಿ ಅದಾವು ಅನ್ನುವಂಥದ್ದು ಯಾವಾಗ ಸಮಾಜಕ್ಕೆ ಗೊತ್ತಾಗತ್ತಲ್ಲ, ಆವಾಗ ಆ ವ್ಯಕ್ತಿಯ ಘನತೆ ಹೆಚ್ಚುತ್ತೆ, ಆ ವ್ಯಕ್ತಿಯ ಗೌರವ ಹೆಚ್ಚುತ್ತೆ. ನಿಮಗೆಲ್ಲ ಹೆಸರು ಅಂಕಿತಾ ಕೊಣ್ಣೂರು ಅಂತ ಹೆಸರು ಕೇಳಿರಿ? ಏನಕ್ಕೆ? ಕಳೆದ 2 ವರ್ಷದ ಹಿಂದೆ 10th 625ಕ್ಕೆ 625 ಅಂಕ ತೊಗೊಂಡು ಆಕಿದು ವ್ಯಾಲ್ಯೂ ಗೊತ್ತಾಯ್ತು. ಅಲ್ಲಿವರೆಗೂ ರಿಸಲ್ಟ್ ಬರೋಕ್ಕಿಂತ ಮೊದಲು ಯಾರಿಗಾರು ಗೊತ್ತಿದ್ಲ ಅಂಕಿತಾ ಕೊಣ್ಣೂರು ಅಂತೇಳಿ. ಫಲಿತಾಂಶ ಬಂದ ಮೇಲೆ ಗೊತ್ತಾಯಿತು. ನಿನ್ನೆ ತಾನೇ JEE ಸೆಕೆಂಡ್ಸ್ದು ರಿಸಲ್ಟ್ ಬಂತು. ಅದರಲ್ಲೊಬ್ಬ ವ್ಯಕ್ತಿದು ಮಗುವಿಂದು ಫೋಟೋ ಹಾಕಿದ್ದಾರೆ ವಿಜಯವಾಣಿ ಪೇಪರ್ನಾಗ. ನೋಡಿದೆ, ನಾನು ಒಂದೇ ಪತ್ರಿಕೆ ಓದಿದೆ. ಅದು ಆ ವ್ಯಕ್ತಿದ ಅಲ್ಲಿ ಹಾಕ್ಯಾರಂದ್ರೆ ಅವ ಏನು ಮಾಡಿ ತೋರಿಸಿದ? ಸಾಧನೆ ಮಾಡಿ ತೋರಿಸಿದ. ತನ್ನಲ್ಲಿರುವಂಥ ವಿದ್ವತ್ತನ್ನು, ಜ್ಞಾನವನ್ನು ಅಲ್ಲಿ ತೋರಿಸಿದಾಗ ನಮ್ಮನ್ನು ಗುರುತಿಸ್ತಾರೆ. ಹನುಮಂತನ ಹೆಸರು ಕೇಳಿರೇನು? ಕುರಿ ಕಾಯ್ಕೋತ ಇದ್ದವ. ಮತ್ತು ನಿಮಗೆ ಪರಿಚಯ ಅದಾವ? ಬಿಗ್ ಬಾಸಿಗೆ ಹೋದ, ಸರಿಗಮಪ ಸಿಂಗರ್ ಆದ, ಹಂಗಾಗಿ ಗೊತ್ತಾದ್ನಲ್ಲ. ಅವ ಕುರಿ ಕಾಯ್ಕೋತ ಇದ್ದಂದ್ರೆ ಏನಾರ ಗೊತ್ತಾಕಿತ್ತನ? ಅಂದರೆ ಇಲ್ಲಿ ನೆನಪಿಟ್ಕೊಳ್ಳಿ, ಯಾರಾದರೂ ನಮ್ಮನ್ನು ಗುರುತಿಸ್ಬೇಕಂದ್ರೆ ನಮ್ಮಲ್ಲಿ ಏನಾದರೊಂದು ವಿಶೇಷವಾದಂಥ ಕಲೆ, ಗುಣ, ಸಾಮರ್ಥ್ಯ ಇರಬೇಕು. ಅಂದ್ರೆ ಮಾತ್ರ ನಮ್ಮನ್ನು ಕರೀತಾರೆ, ಅಂದ್ರೆ ಮಾತ್ರ ನಮ್ಮನ್ನು ಗುರುತಿಸ್ತಾರೆ. ಇಲ್ಲದೆ ಇಲ್ಲದೆ ಹೋದ ಪುಟ್ಟ ಬಂದ ಪುಟ್ಟ ಅಂದ್ರೇನು? ಈಗಿಷ್ಟೆಲ್ಲ ಅದಿರಲ್ಲ. ಇದ್ರಾಗ 50 ಮಂದಿನೂ ನಿಮ್ಮ ಮನಸ್ಸಿನಾಗ ಇಲ್ಲಿರುವಂಥ ಮೆಂಟರ್ಸ್ಗೆ, ನಿಮ್ಮ ಮಾತಾಜಿಯವರಿಗೆ ಅವ್ರ ಮನಸ್ಸಿನಾಗ ಉಳಿಬೇಕಂದ್ರೆ ನೀವೇನಾದರೂ ವಿಶೇಷವಾದಂಥ ಒಂದು ಕಲೆ, ಜ್ಞಾನ, ಕೌಶಲ್ಯ ಪ್ರದರ್ಶನ ಮಾಡಬೇಕಲ್ಲ. ಮಾಡಿದ್ರೆ ಅವ್ರು ನಮ್ಮನ್ನು ಏನು ಮಾಡ್ತಾರೆ? ನೆನಪಿಸ್ಕೋತಾರ, ಗುರುತಿಸ್ತಾರೆ. ಹಂಗೆ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ವಿಶೇಷವಾದಂಥ ಜ್ಞಾನ, ಮೌಲ್ಯ ಇರ್ತದಲ್ಲ, ಅದನ್ನು ತೋರಿಸುವಂಥ ಪ್ರಯತ್ನ ಮಾಡಬೇಕು. ಈ ರೀತಿ ನಮ್ಮ ಜೀವನದಲ್ಲಿ ನಾವು ಹೇಗೆ ಇರಬೇಕು, ಹೇಗೆ ಬದುಕು ಕಟ್ಟಿಕೊಳ್ಬೇಕು, ವಿದ್ಯಾರ್ಥಿ ಜೀವನ ಅಂದರೆ ಏನು, ಇದನ್ನೆಲ್ಲವನ್ನು ಸ್ಟೂಡೆಂಟ್ ಲೈಫ್ ಈಸ್ ಎ ಗೋಲ್ಡನ್ ಲೈಫ್. ಹೌದಲ್ಪ? ಹೇಳಿದ್ದೀನಿ ನೀನೇ, ನೋಡಿ ನನಗೆ ನೆನಪಿಸ್ಕೊಟ್ಟು. ಇದೊಂದು ಬಂಗಾರದಂಥ ಜೀವನ. ಇಂಥ ಬಂಗಾರದಂಥ ಜೀವನ ಇನ್ನೂ ಇದಕ್ಕೆ ಹೆಚ್ಚು ಮೌಲ್ಯ, ಬೆಲೆ ಬರಬೇಕಂದ್ರೆ ಮಹಾಭಾರತದಲ್ಲಿನ ಒಂದಷ್ಟು ವಿಚಾರಗಳು ನಿಮಗೆ ಕಿವಿಗೆ ಕೇಳಿಸ್ಕೊಂಡ್ರೆ, ಹಬ್ಬ ಹಿಂಗಿದೆಯಲ್ಲ ಭಗವದ್ಗೀತೆ, ಹಿಂಗಿದೆಯಲ್ಲ ಮಹಾಭಾರತ, ಇದರಲ್ಲಿ ಇಷ್ಟೊಂದು ಮೌಲ್ಯಗಳು ತುಂಬಿಕೊಂಡವ, ಇಂಥ ಜೀವನವನ್ನು ನಾವು ಮಾಡಬಹುದಾ ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಬರುತ್ತೆ. ಮಹಾಭಾರತ ಯಾರಾದರೂ ನೋಡಿದಿರಲ್ಲ? ಮಹಾಭಾರತದಲ್ಲಿ ಮುಖ್ಯವಾದಂಥ ಪಾತ್ರಗಳು ಯಾವ್ಯಾವ ಬರ್ತಾವೆ ಸ್ವಲ್ಪ ಯಾರಾದರೂ ಹೇಳ್ತೀರಿ? ಒಂದು ಭೀಷ್ಮ. ವೆರಿ ಗುಡ್. ಹಾಂ, ಎಸ್. ಸಹದೇವ. ಗುಡ್, ವೆರಿ ನೈಸ್. ಹಾಂ, ಎಸ್, ವೆರಿ ಗುಡ್. ಗಾಂಧಾರಿ, ಸತ್ಯವತಿ, ಗುಡ್. ಶಕುನಿ, ಗುಡ್. ಹಾಂ, ವೆರಿ ನೈಸ್. ಜೋರಾಗಿ ಚಪ್ಪಾಳೆ ಬರ್ಲಿಕ್ಕೆ. ಎಸ್. ಈಗ ಆ ಮಹಾಭಾರತ, ಭಗವದ್ಗೀತೆಯಲ್ಲಿ ನಮ್ಮ ಜೀವನಕ್ಕೆ ನಾವು ಅದರಿಂದ ಏನು ಕಲಿಬೇಕಾಗಿದೆ ಅನ್ನುವಂಥ ಸತ್ಯವನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಮೊದಲನೇದಾಗಿ ಮಹಾಭಾರತ ಅಂದರೆ ಶ್ರೀಕೃಷ್ಣ ಪರಮಾತ್ಮ ನಮಗೆ ನೆನಪಿಸ್ತಾನೆ.
ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ನಾವೆಲ್ಲ ನಮ್ಮ ಜೀವನದಲ್ಲಿ ಬರುವಂಥ ಸಂಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳನ್ನು ಹೆಂಗೆ ಮೀರಿ ನಾವು ಬೆಳಿಬೇಕು ಅನ್ನುವಂಥದ್ದನ್ನು ನಮಗೆ ಕೃಷ್ಣ ಅರ್ಜುನನಿಗೆ ಪಾಠ ಮಾಡುವ ಮೂಲಕ ನಮಗೆಲ್ಲ ಕಲಿಸಿಕೊಡ್ತಾನೆ. ಬಹುಶಃ ನಾವು ಮಹಾತ್ಮ ಗಾಂಧೀಜಿ ಸಣ್ಣವಿದ್ದಾಗ ಕಳ್ತನ ಮಾಡ್ತಾ ಇರ್ತಾನೆ, ಕಳ್ತನ ಮಾಡ್ತಿರ್ತಾನ, ಸುಳ್ಳು ಹೇಳ್ತಿರ್ತಾನೆ, ಎಲ್ಲ ಮಾಡ್ತಿರ್ತಾನ. ಸತ್ಯ ಹರಿಶ್ಚಂದ್ರ ನಾಟಕ ನೋಡಿದ ಮೇಲೆ ಆತ ಏನು ಮಾಡ್ತಾನ? ಸತ್ಯವನ್ನು ನುಡಿಬೇಕು, ನಾನು ಎಂದಿಗೂ ಸುಳ್ಳು ಹೇಳಬಾರ್ದು ಅನ್ನುವಂಥದ್ದನ್ನು ಅರಿತುಕೊಂಡು ಅವತ್ತಿದ್ದ ಒಂದೂ ದಿನ ಸುಳ್ಳು ಹೇಳಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಸುಳ್ಳಿನ ಮೇಲೆ ಸುಳ್ಳುಗಳ ಕಂತೆಯನ್ನು ಕಟ್ತಾ ಹೋಗ್ತೀವಿ. ಒಂದು ಸುಳ್ಳು ಹೇಳಿದ್ರೆ ಮತ್ತೆ ಅದಕ್ಕೊಂದು ಅದರಿಂದ ತಪ್ಪಿಸ್ಕೊಳಕ್ಕೆ ಮತ್ತೊಂದು ಸುಳ್ಳು ಹೇಳೋದು. ನಿಮಗೆಲ್ಲ ಕೇಳ್ತಿರ್ತಾರೆ, ಟೀಚರ್ ಹೋಮ್ವರ್ಕ್ ಮಾಡ್ಕೊಂಬಂದು, ಹ್ಞೂ ರೀ ಹೋಮ್ವರ್ಕ್ ಮಾಡ್ಕೊಂಬರ್ಲಿಲ್ಲ, ಯಾಕೆ ಮಾಡ್ಕೊಂಬರ್ಲಿಲ್ಲ ಅಂತ ಕೇಳೋಣ, ಏನೇನು ಕೊಡ್ತೀರಿ ಉತ್ತರ ನೀವು? ಆರಾಮಿದ್ದಿದ್ದಿಲ್ಲ, ಸುಳ್ಳ. ಮತ್ತು ನೆನಪಾಗಲಿಲ್ಲ, ಮತ್ತು ಮನ್ಯಾಗ ಮತ್ತು ಅದ ಊರಿಗೆ ಹೋಗಿದ್ದೆ, ಹಿಂಗೇನಾದ್ರು ಸುಳ್ಳು ಹೇಳ್ತೀರಿ. ಸುಳ್ಳು ಹೇಳಿ ಒಟ್ಟು ಬಚಾವಾಕ್ಯ, ಹೌದಲ್ಲ? ನೀವು ಸತ್ಯ ಹೇಳಿದ್ರೆ ಬಡಿತಾರ ಅಂತ ತಿಳ್ಕೊಂಡು ಸುಳ್ಳು ಹೇಳ್ತೀರಿ. ಆದರೆ ಯಾವತ್ತಿಗೂ ಕೂಡ ಸತ್ಯವನ್ನು ಆಡಬೇಕು ಅನ್ನುವಂಥದ್ದು ನೀವೆಲ್ಲರೂ ತಿಳ್ಕೋಬೇಕು. ಅದಕ್ಕೆ ಹೇಳ್ತಾರೆ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಒಮ್ಮೇನಾಗಿತ್ತಂದ್ರೆ ಒಬ್ಬ ಕಳ್ಳ ಇದ್ದ. ಯಾರಿದ್ದವ? ಒಬ್ಬ ಕಳ್ಳ ಇದ್ದ. ಅವನ ಉದ್ಯೋಗ ಏನಂದ್ರೆ ದಿನಾ ಕಳ್ತನ ಮಾಡೋದೇ. ಅವ ಕಳ್ತನ ಮಾಡುವಾಗ ಒಂದಿನ ಏನಾಯ್ತಪ್ಪ ಅಂದ್ರೆ, ಒಬ್ಬ ರಾಜನ ಅರಮನೆಯನ್ನು ಲೂಟಿ ಮಾಡ್ಬೇಕಂತ ತಿಳ್ಕೊಂಡು ಹೋಗ್ತಾನೆ. ಅವತ್ತ ರಾಜ ಏನು ಮಾಡಿರ್ತಾನೆ, ಅವನು ಕಳ್ಳನ ವೇಷ ಹಾಕಿ ಇವತ್ತು ನನ್ನ ಅರಮನೆಗೆ ಯಾರು ಕಳ್ತನ ಮಾಡಕ್ಕೆ ಬರ್ತಾರ ನೋಡ್ಬೇಕಂತ ತಿಳ್ಕೊಂಡು ಅವತ್ತ ಅವನು ಪ್ಲ್ಯಾನ್ ಹಾಕಿರ್ತಾನ. ಈ ಕಳ್ಳ ಅರಮನೆಗೆ ಲೂಟಿ ಮಾಡ್ಬೇಕಂತ ಹೋಗ್ತಾನ, ಅಲ್ಲಿ ಇನ್ನೊಬ್ಬ ಕಳ್ಳ ಬಂದ್ಬಿಡ್ತಾನ. ಆದರೆ ಇವನು ಗೊತ್ತಿಲ್ಲ ಅವ ರಾಜ ಅನ್ನೋದು. ಇವಂದು ಅದೃಷ್ಟ ಸರಿ ಇಲ್ಲ ಇವತ್ತು. ಇನ್ನೊಬ್ಬ ಕಳ್ಳ ಬಂದು ಪರಿಚಯ ಮಾಡ್ಕೊತಾನೆ ಇವನ್ನ, ಒರಿಜಿನಲ್ ಕಳ್ಳನ. ಯಾರು ನೀನು? ನಾನು ಹಿಂಗೆ ಕಳ್ತಾನ, 10 ವರ್ಷದಿಂದ ಕಳ್ತಾನ, ನಾನು 10 ವರ್ಷದಿಂದ ಕಳ್ತಾನ. ಹೌದಾ, ಬಾಬಾ ಹೋಗೋಣ ಬಾ, ರಾಜನ ಮನೆ ಲೂಟಿ ಮಾಡೋಣ ಬಾ ಅಂತ ಹೇಳ್ಕೊಂಡು ಆ ರಾಜನ ವೇಷದಲ್ಲಿದ್ದ ಕಳ್ಳನ ಜೊತೆಗೆ ಆ ಅರಮನೆಯನ್ನು ಲೂಟಿ ಮಾಡಕ್ಕೆ ಹೋಗ್ತಾನೆ. ಇಬ್ಬರೂ ಕೂಡಿ ಎಲ್ಲ ಏನಿದ್ದಿದ್ದೆಲ್ಲ ಬಾಚಿ ಎಲ್ಲ ಗಂಟು ಕಟ್ಕೊಂಡು ಇನ್ನೇನು ಹೋಗ್ಬೇಕನ್ನೋರೊಳಗೆ ಈ ಒರಿಜಿನಲ್ ಕಳ್ಳ ಇದ್ದಲ್ಲ, ಆ ಕಳ್ಳ ಏನು ಮಾಡ್ತಾನ, ಒಂದು ರತ್ನ ಖಚಿತವಾದ ಹಾರವನ್ನು ಅಲ್ಲೇ ಬಿಡ್ತಾನೆ. ಬೇಡ, ಇಷ್ಟು ದೋಚ್ಕೊಂಡು ಹೋಗೋದು ಬೇಡ, ಇಲ್ಲೇ ಇಡ್ತಾನೆ. ಇವಂಗ ರಾಜನ ವೇಷದಲ್ಲಿರುವಂಥ ಕಳ್ಳ ಕೇಳಕತ್ತೀಪ, ರಾಜನ ವೇಷದಲ್ಲಿರುವಂಥ ಕಳ್ಳ ಕೇಳ್ತಾನ ಅವನ ಕಳ್ಳನ್ನು, ಯಾಕೆ ಇದನ್ನೊಂದು ಯಾಕೆ ಬಿಟ್ಟು? ಆಗವ ಅಂತಾನ, ಇದನ್ನು ತೊಗೊಂಡು ಹೋದ್ವಿ ಅಂದ್ರೆ ಪಾಪ ರಾಜ ಭಂಡಾರ ಪೂರ ಖಾಲಿ ಆಗತ್ತೆ. ಪಾಪ ರಾಜ ಭಾಳ ದುಃಖ ಪಡ್ತಾನ. ಇದು ಒಂದರ ನೋಡಿ ಕಡಿಗೆ ಒಂದರ ಬಿಟ್ಟು ಹೋಗ್ಯಾನಲ್ಲ ಅಂತ ತಿಳ್ಕೊಂಡು ಸಮಾಧಾನ ಮಾಡ್ಕೋತಾನವ ರಾಜ. ಅದಕ್ಕೆ ಇದೊಂದು ಇಲ್ಲೇ ಇಡೋನು, ನೀನು ಗಂಟು ಕಟ್ಟಿ ನಾನು ಗಂಟು ಕಟ್ಟಿ, ನಿನ್ನ ದಾರಿ ನೀ ಹೋಗು, ನನ್ನ ದಾರಿ ನಾ ಹೋಗ್ತೇನೆ ಅಂತೇಳಿ ಈ ಕಳ್ಳ ಬಂದ್ಬಿಡ್ತಾನೆ. ಆಗ ರಾಜ ವಿಚಾರ ಮಾಡ್ತಾನ, ಕಳ್ಳನಲ್ಲಿ ಎಂಥ ಮನಸ್ಥಿತಿ ಐತಿ, ಇಡೀ ರಾಜ ವೈಭೋಗನ ಖಾಲಿ ಆಗತ್ತಾ, ರಾಜನಿಗಾಗಿ ಅದೊಂದು ಇರಲಿ ಅಂತ ತಿಳ್ಕೊಂಡು, ಇಷ್ಟಾದರೂ ಕರುಣೆ ಐತಲ್ಲ ಅವನಿಗೆ ಅಂತ ತಿಳ್ಕೊಂಡು ಖುಷಿಯಾಗಿ ಮಾರನೇ ದಿನ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಭಂಡಾರ ಖಾಲಿಯಾಗಿದ್ದು, ಕಳ್ತನ ಆಗಿದ್ದು ಸುದ್ದಿ ಆಗಿಬಿಡ್ತದೆ. ಸುದ್ದಿ ಆಗ ರಾಜ ಮಂತ್ರಿ ಕರೀತಾರೆ. ಮಂತ್ರಿ ಕರೆದು, ಹೋಗು, ರಾಜ ಭಂಡಾರದಲ್ಲಿ ಎಷ್ಟೊಂದು ಕಳ್ತನ ಮಾಡ್ಕೊಂಡು ಹೋಗ್ಯಾನವ, ಎಣಿಕೆ ಮಾಡ್ಕೊಂಬ ಅಂತ ಹೇಳ್ಕೊಂಡು ಮಂತ್ರಿನ ಕಳಿಸ್ತಾನೆ ರಾಜ. ಮಂತ್ರಿನ ಕಳಿಸಿದಾಗ ಮಂತ್ರಿ ಬರ್ತಾನ. ಮಂತ್ರಿ ಬಂದು ಎಲ್ಲ ನೋಡ್ತಾನ, ಏನೂ ಇರೋದಿಲ್ಲ. ಕೊನೆಗೆ ಹಿಂಗೆ ನೋಡ್ತಾನ, ಅಲ್ಲೊಂದು ರತ್ನ ಖಚಿತವಾದ ಹಾರ ಇರ್ತದೆ. ಹಾರ ಇದ್ದಾಗ ಈ ಮಂತ್ರಿ ಯೋಚನೆ ಮಾಡ್ತಾನೆ, ಹೆಂಗೂ ಕಳ್ತನ ಆಗೇ ಬಿಟ್ಟೈತಿ, ಇದು ಒಂದ ಉಳಿದಂಥ ರಾಜಗೆ ಯಾಕೆ ಹೇಳೋನು ಅವ್ನು ತಿಳ್ಕೊಂಡು ಇವ ಏನು ಮಾಡ್ತಾನೆ, ಅದನ್ನು ತೊಗೊಂಡು ಕಿಶೆದಾಗ ಯಾರಿಗೂ ಗೊತ್ತಾಗಲಾರ್ದಂಗೆ ಹಾಕ್ಕೊಂಡು ರಾಜನ ಹತ್ರ ಬರ್ತಾನ. ರಾಜನ ಮುಂದೆ ಹೇಳ್ತಾನ, ರಾಜರೇ, ಆ ಕಳ್ಳ ಇಂಥ ಕ್ರೂರಿ ಅದನ, ಇಂಥ ಕಠೋರಿ ಅದನ, ಎಲ್ಲವನ್ನ ದೋಚಿಕೊಂಡು ಒಟ್ಟ ಏನು ಉಳಿಸಲಾರ್ದಂಗೇನ, ಎಲ್ಲ ಖಾಲಿ ಖಾಲಿ ಐತ್ರಿ ಅಂತ ತಿಳ್ಕೊಂಡು ಹೇಳ್ಬಿಡ್ತಾನೆ ವರದಿ. ಯಾಕ
ರಾಜ ಮಂತ್ರಿ ಮೇಲೆ ವಿಶ್ವಾಸ ಅಲ್ಲ, ಹೋಗಿ ನೋಡ್ಕೊಂಬ ಅಂತ ಕಳಿಸ್ಯಾನ. ಈ ಮಂತ್ರಿ ಏನು ಹೇಳಕತ್ತಾನ, ಏನು ಉಳಿಸಿಲ್ರಿ ಕಳ್ಳ, ಭಾಳ ಕಳ್ಳ, ಅವನಿಗೇನು ಒಂದು ಉಳಿಸಿಲ್ಲ, ಎಲ್ಲ ಖಾಲಿ ಮಾಡ್ಕೊಂಡು ಹೋಗ್ಯ ನನ್ನನ್ನು. ರಾಜನಿಗೆ ಗೊತ್ತಾಗತ್ತೆ. ಯಾಕ ನಿನ್ನೆ ಕಳ್ಳ ಆಗಿ ಹೋದವನು ಇವನಲ್ಲ, ಆ ಒರಿಜಿನಲ್ ಕಳ್ಳ ಏನು ಮಾಡಿದ್ನಲ್ಲ, ಇಟ್ಟಿದ್ದಿಲ್ಲ. ಇವ ಅದನ್ನು ಕದ್ದುಕೊಂಡು ಸುಳ್ಳು ಹೇಳಕತ್ತ ನಮ್ಗೆ ಗೊತ್ತಾಗಿ ಆ ಒರಿಜಿನಲ್ ಕಳ್ಳನ ವಿಳಾಸವನ್ನು ಆಗಲೇ ತಿಳ್ಕೊಂಡ್ಬಿಟ್ಟಿರ್ತಾನೆ. ಮೊದಲ ಪರಿಚಯ ಆದಾಗ ಅವನು ಕರೆಸ್ತಾನ ಪಾಪ ನಡುಕೋತ ಬರ್ತದೆ. ಯಪ್ಪ ರಾಜ ನಂದು ಕಳ್ತನ ಮಾಡಿದ್ದು ನೋಡಿಬಿಟ್ಟಾರ, ನಾನು ಇಲ್ಲಿ ಸಿಕ್ಕಾಕೊಂಡೆ, ಏನು ಮಾಡೋದು ಅನ್ನೋನ ರಾಜ ಹೇಳ್ತಾನೆ. ನಿನ್ನೆ ನೀನು ಕಳ್ಳತನ ಮಾಡಿದ್ದು ನಿಜಾನ? ಹೌದು ಮಹಾರಾಜರೇ, ಸತ್ಯ, ನಾನು ಕಳ್ತನ ಒಂದು ಬಿಡದಂತೆ ಖಾಲಿ ಮಾಡಿದ್ಯಾ ಅಂತ ಕೇಳಿದಾಗ, ಹೌದು ಮಹಾರಾಜರೇ. ಇಲ್ಲ ಮಹಾರಾಜರೇ, ನಾನು ಅಲ್ಲಿ ಒಂದು ರತ್ನಖಚಿತ ಹಾರವನ್ನು ಇಟ್ಟು ಬಂದಿದ್ದೆ, ನಾನು ಎಲ್ಲವನ್ನ ದೋಚ್ಕೊಂಡು ಹೋಗಿಲ್ಲ, ಒಂದು ರತ್ನಖಚಿತವಾದ ಹಾರವನ್ನು ಅಲ್ಲಿ ಇಟ್ಟು ಬಂದಿದ್ದೆ ಅಂತ ಸತ್ಯ ಹೇಳ್ತಾನೆ. ಆಗ ರಾಜ, ಎಲ್ಲೋ ಮಂತ್ರಿ, ಆ ಕಳ್ಳ ಹೀಗೆ ಹೇಳ್ತಾ ಇದ್ದಾನೆ, ಅಲ್ಲೇನೋ ಒಂದು ರತ್ನಖಚಿತ ಹಾರ ಇತ್ತಂತಲ್ಲ, ಏನು ಮಾಡಿದಿ ನೋಡಿದ್ಯಾ? ಆಗ ಮತ್ತೆ ಮಂತ್ರಿ ಹೇಳ್ತಾನೆ, ಇಲ್ಲ ಅಲ್ಲಿ ಏನೂ ಇರಲಿಲ್ಲ, ಎಲ್ಲ ಖಾಲಿ ಇತ್ತು. ಇವ ಎಲ್ಲ ಖಾಲಿ ಇತ್ತಂತಾನ, ಇವ ಕಳ್ಳ ಅಲ್ಲೊಂದು ಹಾರ ಇತ್ತು ಅಂತ ಇವ ಹೇಳ್ತಾನೆ. ಆದರೆ ಸತ್ಯದ ಅರಿವಿತ್ತು ಯಾರಿಗೆ? ರಾಜನಿಗೆ. ಮಂತ್ರಿ ಸುಳ್ಳು ಹೇಳಕತ್ತನೋ ಕಳ್ಳ ಸುಳ್ಳು ಹೇಳಕತ್ತನೋ ಅಂತ ಗೊತ್ತಿತ್ತು. ಯಾರು ಸುಳ್ಳು ಹೇಳಕತ್ತಾರ? ನಂಬಿದ್ದು ಯಾರನ್ನವ? ಮಂತ್ರಿ ನಂಬಿದ್ನೋ ಕಳ್ಳನ ನಂಬಿದ್ನೋ? ಇದುವರೆಗೂ ಯಾರನ್ನ ನಂಬಿದ್ದವ? ಮಂತ್ರಿ ನಂಬಿದ್ದ. ಯಾಕಂದ್ರೆ ಅವನು ಆಸ್ಥಾನದಲ್ಲಿ ಇಟ್ಕೊಂಡಿದ್ನಲ್ಲ. ಮಂತ್ರಿಯ ಕುತಂತ್ರ ಗೊತ್ತಾಗತ್ತ, ಹೋಗಿ ಅವನ ಚೆಕ್ ಮಾಡಿದ್ರೆ ಅಲ್ಲಿ ಏನು ಸಿಗುತ್ತಾ? ರತ್ನಖಚಿತ ಹಾರ ಸಿಗುತ್ತಾ. ಕಳ್ಳ ಸತ್ಯವನ್ನು ನುಡಿದು ಬಚಾವಾಗಿ ಅದೇ ರಾಜನ ಅರಮನೆಯಲ್ಲಿ ಕೆಲಸಕ್ಕೆ ಸೇರ್ಕೋತಾನ. ಅವತ್ತಿನಿಂದ ಕಳ್ಳತನ ಬಿಟ್ಟು ನಿಜವಾದಂಥ ಜೀವನವನ್ನು ನಡೆಸಿ ಒಂದು ಜೀವನದ ಸಾರ್ಥಕತೆಯನ್ನು ಕಳ್ಕೊತಾನ. ಯಾವಾಗ ದುರಾಸೆಗೆ ಬಿದ್ದು ಯಾರೂ ನೋಡಿಲ್ಲ ಅಂತ ತಿಳ್ಕೊಂಡು ಅದನ್ನೇನು ಕದ್ದರೂ ಕೂಡ ಸುಳ್ಳು ಹೇಳಿದಂಥ ಮಂತ್ರಿಯನ್ನು ಗಡಿಪಾರು ಮಾಡಿಬಿಡ್ತಾನೆ. ನಾವು ಈಗ ಹೇಳೋಣ, ನಮ್ಮನ್ನು ಸತ್ಯ ಕಾಪಾಡುತ್ತೋ ಸುಳ್ಳು ಕಾಪಾಡುತ್ತೋ? ಅದಕ್ಕೆ ಹೇಳ್ತಾರೆ, ಯತ್ ಭೂತಹಿತಂ ಅತ್ಯಂತಂ ಸತ್ಯಂ ಇತಿ ಧಾರಣಾತ್ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಯತ್ ಭೂತಹಿತಂ ಸತ್ಯಂತಂ ಇತಿ ಧಾರಣಾ, ಸತ್ಯಂ ಇತಿ ಧಾರಣಾ. ಯಾವತ್ತಿಗೂ ಯಾವುದು ಜೀವಿಗಳಿಗೆ ಹಿತವಾಗುತ್ತೋ ಅಂತಹ ಸತ್ಯವನ್ನು ಆಡಬೇಕು. ನಾವು ಯಾವಾಗಲೂ ಸತ್ಯವಂತರಾಗಬೇಕು, ಪ್ರಾಮಾಣಿಕರಾಗಬೇಕು ಅನ್ನುವಂಥದ್ದನ್ನು ನೀವು ತಿಳ್ಕೋಬೇಕು. ಯಾವತ್ತಿಗೂ ಕೂಡ ಸುಳ್ಳು ಹೇಳಬೇಡಿ. ಬಹುಶಃ ನೀವೆಲ್ಲ ಗಿರ್ನಿಗೆ ಹೋಗ್ತೀರಿ, ಜೋಳ ಗೋಧಿ ರಾಗಿ ತೊಗೊಂಡು ಗಿರ್ನಿಗೆ ಹೋಗಿರಿ, ಕೈ ಹತ್ತಿರ ಯಾರ್ಯಾರು ಗಿರ್ನಿಗೆ ಹೋಗಿರಿ? ಹಾಂ, ವೆರಿ ಗುಡ್, ಕೈ ಬಿಡ್ರಿ. ಈಗ ಆಧಾರ್ ಕಾರ್ಡ್ ಬಂದ ಮೇಲೆ ಬಸ್ ಫ್ರೀ ಆಗ್ಯಾವ. ಅದಕ್ಕಿಂತ ಮೊದಲ ನಿಮ್ಮ ತಂದೆ ತಾಯಿ ಜೊತೆಗೆ ಬಸ್ನ್ಯಾಗ ಹೋಗಿರಿ, ಬಸ್ನ್ಯಾಗ ಹೋಗಿರಿ. ಹಾಂ, ಎಸ್, ನೆನಪಿಡ್ರಿ. ಈಗ ಆಧಾರ್ ಕಾರ್ಡ್ ಫ್ರೀ ಆಗ್ಯಾವು, ನಿಮ್ಗೆ ಅರ್ಧ ಟಿಕೆಟ್ ಇದ್ರು ಪೂರ ಟಿಕೆಟ್ ತೊಗೊಕೊಡ್ರಿ ಅಂತಾರೆ. ಹೌದಲ್ಲ? ಯಾಕ? ಎಲ್ಲ ಫ್ರೀನ ಐತಲ್ಲ. ಆದ್ರೆ ಮೊದಲು ನೋಡ್ರಿ, ನೀವು 7ನೇ ತೆಗಿದ್ರಂತ ತಿಳ್ಕೊರಿ. ನಿಮ್ಮವ್ವ ನಿಮ್ಮಪ್ಪ ಬಸ್ನ್ಯಾಗ ಕರ್ಕೊಂಡು ಹೊಂಟಾರ, ನಿಮಗೆ ಮೊದಲ ಏನು ಹೇಳ್ತಾರೆ ಅವರು ಅಂತ ಹೇಳ್ತಾರೆ. ನಿಮಗೇನಾರಾಗ ಯವ್ವ ಹಿಂಗೆ ಕೇಳ್ತೀವಿ, ನಮ್ಮ ಶಾಲ್ಯಾಗ ಸತ್ಯ ಹೇಳಂದಾರ, ನಾ 7ನೇ ತೆಗಿನಾಳ, ನಾ 7ನೇ ತೆಗಿ ಹೇಳಕ್ಕೆ ಅಂದಿರೇನೆ ನೀವು ಅಂದಿರ? ವೆರಿ ಗುಡ್. ಅವಾಗ ಅವ್ರು ಏನಂದ್ರು? ಹಾಂ, ವೆರಿ ಗುಡ್. ಬರ್ಲಿಕ್ಕೆ ಒಂದು ಚಪ್ಪಾಳೆ. ಇಂಥ ಮಕ್ಕಳಿಗೆ ಜೀವನದ ಮೌಲ್ಯಗಳನ್ನು ತಿಳಿಸ್ಕೊಡೋದು ಅಗತ್ಯ ಇಲ್ಲ. ಆದರೂ ನೋಡಿ, ನಮಗೆ ಗೊತ್ತಿಲ್ಲ. ಆಗ ಬಹುಶಃ ನಾವು ಆಗಲೇ ಹೇಳಿದ್ದಲ್ಲ, ನಮ್ಮ ಅಪ್ಪ ಅವ ಹೆಂಗೆ ಮಾತಾಡ್ತಾರೆ ಹಂಗೆ ಮಾತಾಡ್ಬಿಡ್ತೀವಿ ನಾವು. ನಾ ಕೆನ್ನೆ ಮೇಲೆ ಇಟ್ಕೊಂಡು ಗದ್ದದ ಮೇಲೆ, ಯಾಕಂದ್ರೆ ಅವ್ರು ಹಂಗೆ ಮಾಡಕತ್ತಾರ, ಸುಳ್ಳು ಹೇಳಕತ್ತಾರೆ, ನಾವು ಸುಳ್ಳು ಕಲ್ತು ಬಿಡ್ತೀವಿ. ಹೌದಾ ಅಲ್ಲ? ಅವ್ರು ನಮ್ಮನ್ನ ಸುಳ್ಳು ಹೇಳಕತ್ತಾರ. ನೀ 7ನೇ ತೆಗೆದ್ರು ನಿಮ್ಮ ಅಪ್ಪ ಅವ ನಿಮ್ಮನ್ನು ಹಠ ಮಾಡಿ 4ನೇ ತೆಗಿ 5ನೇ ತೆಗಿ ಅಂತ ಹೇಳ್ತಾರಿಲ್ಲ. ಯಾಕೆ? ಅವರಿಗೆ ಇಲ್ಲಿಂದ ನೀವು ಮಂಗಳೂರಿಗೆ ಹೋಗ್ಬೇಕಾಗಿರ್ತದೆ. ಮಂಗಳೂರಿಗೆ 680 ರೂಪಾಯಿ ಟಿಕೆಟ್ ಐತಂತ ತಿಳ್ಕೊರಿ.
ಹೌದಾ? 680 ಫುಲ್ ಟಿಕೆಟ್. ಅಕಸ್ಮಾತಾಗಿ ನಿಮಗೆ ಅರ್ಧ ಅಂತ ಹೇಳಿದ್ರೆ ಎಷ್ಟಾಗುತ್ತೆ ಟಿಕೆಟ್? 340. ಎಷ್ಟು ಉಳಿತಿ? 340 ರೂಪಾಯಿ ಉಳಿತಿ. ಈ 340ರಾಗ ಅಲ್ಲೆಲ್ಲರ ಡಾಬಾಕ್ಕೆ ತರಬಿದ್ರೆ 3 ಇಷ್ಟು ಊಟ ಮಾಡಿ ಹೋಗ್ಬೋದಲ್ಲ. ಹಿಂಗೆ ಆಲೋಚನೆ ಅವ್ರದ್ದು. ಪಾಪ ಅವ್ರಿಗೇನು ಸುಳ್ಳು ಹೇಳಬೇಕು ಅಂತ ಅಲ್ಲ, ಯಾಕಂದರೆ ಜೀವನ ನಿರ್ವಹಿಸೋಕ್ಕೆ ಕಷ್ಟ ಇರುತ್ತೆ ತಂದೆ ತಾಯಿಗೆ. ಆಗ ಅವರು ನಿಮಗೆ ಗೊತ್ತಿಲ್ಲದೆ ಸುಳ್ಳುಗಳನ್ನು ಹೇಳಿಬಿಡ್ತಾರ. ಆದರೆ ಅವರು ಸುಳ್ಳು ಹೇಳಿರುವಂಥ ಉದ್ದೇಶ ಒಂದು 340 ರೂಪಾಯಿ ಉಳಿತೆ ಅಂದ್ರೆ ಹೋಗೋ ಮುಂದೆ ಏನಾರು ತಿನ್ಕೋತ ಹೋಗ್ತೀವಿ, ಮನೆಗೆ ಏನಾರು ತೊಗೊಂಡು ಹೋಗ್ತೀವಿ, ಪೂರ ಟಿಕೆಟ್ ಆತಂದ್ರೆ 680 ಕೊಡಬೇಕಲ್ಲ. ಏನಾಗತ್ತ? ಸಣ್ಣ ಮಗು ಐತಿ, ಅರ್ಧ ಟಿಕೆಟ್ ಅಂತ ಹೇಳಿ ಅವಂಗ ಕಂಡಕ್ಟರ್ ತೋರಿಸಿ ಹೊಡೆದು ಅದನ್ನು ಮಾಡಿ ಅರ್ಧ ಟಿಕೆಟ್ ತಗೋತಾರೆ. ಹೌದಾ? ಅವ ಕಂಡಕ್ಟರ್ ಭಾಳ ಸ್ವಲ್ಪ ಇದ್ದಂದ್ರೆ ಎಲ್ಲಿ ಪೂರಾಕತ್ತೆ ಅಂತ ತಿಳ್ಕೊಂಡು ಇದನ್ನು ಮಾಡಿದ್ರೆ ಅನಿವಾರ್ಯ. ಹೌದಾ? ಯಾಕೆ ಹೇಳಾಕತ್ತೀನಂದ್ರೆ, ನಾವು ಸತ್ಯದಿಂದ ನಡ್ಕೋತೀವಿ ಅಂದರೂ ಕೂಡ ಒಮ್ಮೊಮ್ಮೆ ನಮಗೆ ಸುಳ್ಳು ಹೇಳಕ್ಕೆ ಹಚ್ತಾವು. ಆದರೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳ್ತಾನೆ? ಯಾವುದು ಜೀವಿಗಳಿಗೆ ಹಿತವಾಗುತ್ತದೆ ಅದೇ ಸತ್ಯ. ಒಮ್ಮೊಮ್ಮೆ ಅನಿವಾರ್ಯ ಏನಾಗಿರುತ್ತಪ್ಪ ಅಂದರೆ ಸುಳ್ಳು ಹೇಳುವಂತಹ ಸಂದರ್ಭ ಬಂದುಬಿಡುತ್ತೆ. ಈಗ ಒಬ್ಬ ರಾಜನನ್ನ ಒಂದು 4 ಮಂದಿ ಕಳ್ಳರು ಅಟ್ಟಿಸ್ಕೊಂಡು ಓಡಿಸ್ಕೊಂಡು ಹೊಂಟಾರ. ಯಾಕಂದ್ರೆ ರಾಜನ ಹತ್ರ ಬಂಗಾರ ಅದು ಎಲ್ಲ ಅದಾವು. ಅವನ್ನ ಕೊಲೆ ಮಾಡಿ ಅಲ್ಲಿರುವಂಥ ಆಭರಣಗಳನ್ನು ತೊಗೊಂಡು ಹೋಗೋಣ ಅಂತ ತಿಳ್ಕೊಂಡು ಪ್ಲ್ಯಾನ್ ಮಾಡಿ ರಾಜನ ಅಟ್ಟಿಸ್ಕೊಂಡು ಬರಕತ್ತಾರ. ಆಗ ರಾಜ ಏನು ಮಾಡ್ತಾರೆ, ಅವರಿಂದ ತಪ್ಪಿಸ್ಕೊಂಡು ಒಂದು ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲೊಬ್ಬರು ಋಷಿ ಇರ್ತಾರೆ. ಆ ರಾಜ ಋಷಿಗೆ ಹೇಳ್ತಾನೆ, ಋಷಿವರ್ಯ, ಮುನಿವರ್ಯ, ಕಳ್ಳರು ನನ್ನ ಅಟ್ಟಿಸ್ಕೊಂಡು ಬರಕತ್ತಾರ. ನಾನು ಇಲ್ಲೇ ಸ್ವಲ್ಪ ಅಡಗ್ಕೊಂಡಿರ್ತೀನಿ, ಅವಕಾಶ ಕೊಡ್ರಿ. ಅವ್ರು ಬಂದ್ರೆ ಇಲ್ಲಿ ಯಾರೂ ಬಂದಿಲ್ಲ ಅಂತ ಹೇಳ್ರಿ ಅಂತ ತಿಳ್ಕೊಂಡು ಹೋಗಿ ರಾಜ ಅಡಿಗೆ ಕುಳ್ತಾರ. ಕಳ್ಳರು ಬರ್ತಾರ, ಋಷಿಗಳನ್ನು ಕೇಳ್ತಾರ, ಇಲ್ಲೊಬ್ಬ ರಾಜ ಬಂದನಾ ಅಂತ ಕೇಳ್ತಾರ. ಆಗ ಋಷಿ ಸತ್ಯ ಹೇಳಬೇಕು ಸುಳ್ಳು ಹೇಳಬೇಕು ಹೇಳಿ. ಮತ್ತು ಈಗ ಸತ್ಯ ಮಾತಾಡಂತ ಹೇಳಿವಲ್ಲ ನಾವು. ಯಸ್, ಭಗವದ್ಗೀತೆಯಲ್ಲಿ ಬಂದಿರೋದು ಇದೆ. ಯಾವುದು ಜೀವಿಗಳಿಗೆ ಹಿತವಾಗುತ್ತದೆಯೋ ಅದೇ ಸತ್ಯ. ಈಗ ಋಷಿ ಸುಳ್ಳು ಹೇಳಿದ್ರು ಕೂಡ ಸತ್ಯನೇ. ಇಲ್ಲಿ ಯಾರು ಬಂದಿಲ್ಲಪ್ಪ, ಆ ಕಡೆ ಹೋಗಿ ನೋಡಂತೇಳಿ ತೋರಿಸಿ ಅವ್ರನ್ನ ಆ ಕಡೆ ಕಳಿಸಿ ಈ ರಾಜನನ್ನು ಉಳಿಸಿ ಅರಮನೆಗೆ ಕಳಿಸ್ಬೋದಲ್ಲ. ಒಂದು ವೇಳೆ ಸತ್ಯ ಹೇಳಿ, ಇಲ್ಲೆಲ್ಲ ನೋಡಿ ರಾಜ ಅದ ನೋಡಿ ಹಿಡ್ಕೊಂಡು ಹೋಗ್ರಂದ್ರೆ ಏನು ಬರ್ತಾರ ತೊಗೊಂಡು ಹೋಗ್ತಾರ. ಈಗ ಇದನ್ನೇ ಪ್ರಶ್ನೆ ಹಿಂಗೆ ಮಾಡೋದು. ಒಬ್ಬ ಕಳ್ಳ ಏನು ಮಾಡ್ಯಾನ, ನಿಮ್ಮ ಮನೆಗೆ ಬಂದು ಯಾವ ಪೊಲೀಸರು ಬಂದಾರೆ ಹಿಡ್ಕೊಂಡು ಹೊಂಟಾರ, ನನ್ನ ಇಲ್ಲೇ ನಿಮ್ಮ ಮನ್ಯಾಗ ಜಾಗ ಕೊಡ್ರಿ ಅಂತ ತೊಳ್ಕೊಂಡು ಬರ್ತಾನೆ. ಪೊಲೀಸರು ಬಂದು ಇನ್ನೊಬ್ಬ ಕಳ್ಳ ಬಂದಾನ, ಅದರ ನೀವು ಅಲ್ಲಿ ಸತ್ಯ ಹೇಳ್ತೀರ ಸುಳ್ಳು ಹೇಳ್ತೀರ? ಯಾಕೆ? ಇವ ಕಳ್ಳದನ, ಇವ ವಿಷಜಂತು ಅದನ, ಇವನಿಂದ ಸಮಾಜಕ್ಕೆ ಕೆಟ್ಟದಾಗ್ತಾ ಇದೆ. ನೋಡ್ರಿ, ಎರಡೂ ನಮ್ಮನ್ನು ಮಾಡಿಸಕತ್ತಿಲ್ಲ. ಈ ಪ್ರಜ್ಞೆ ಇರಬೇಕು ನಿಮಗೆ. ಹಲೋ ಹಲೋ, ಇನ್ನೇಗೆ ಯಾರು ಬಂದ್ರವ? ಕಳ್ಳ ಯಾರು ಮನೆಗೆ ಬಂದ? ನಿಮ್ಮ ಮನೆಗೆ ಬಂದಿದ್ದ. ಪೊಲೀಸರು ಬಂದರು, ನಿನ್ನ ಕೇಳಿದರು, ಇಲ್ಲಿ ಕಳ್ಳ ಬಂದ, ಎಲ್ಲಿ ಹೋದ ಅಂತೇಳಿ. ನೀ ಏನು ಹೇಳ್ತೀಯ? ಅದಾನಂತ ಹೇಳ್ತೀಯ? ಪಾಪ ಒಂದು 4 ಮಂದಿ ಕಳ್ಳರು ಒಬ್ಬ ಒಳ್ಳೆ ವ್ಯಕ್ತಿನ ಅಟ್ಟಿಸ್ಕೊಂಡು ಕೊಲೆ ಮಾಡಕ್ಕಂತೇಳಿ ಬಂದಾರ. ಅವಾಗ ಬಂದು ನಿಮ್ಮ ಮನೆ ಸೇರೇನವ, ಅವಾಗ ಏನು ಹೇಳ್ತೀವಿ? ಇಲ್ಲ ಅಂತ ಹೇಳ್ತೀವಿ. ವೆರಿ ಗುಡ್. ನೋಡಿ, ಯಾಕೆ ವಿಚಾರ ಹೇಳಕತ್ತೀನಂದರೆ, ಆದರ್ಶಗಳು, ಮೌಲ್ಯಗಳು ಒಮ್ಮೊಮ್ಮೆ ಸಂದರ್ಭೋಚಿತವಾಗಿ ನಮ್ಮ ಕಡೆಯಿಂದ ಸುಳ್ಳು ಹೇಳಿಸಿದರೂ ಕೂಡ ಆ ಸುಳ್ಳಿನಿಂದ ಹಿತವಾಗಬೇಕು, ಒಳ್ಳೆಯದಾಗಬೇಕು. ಯಾವುದು ಜೀವಿಗಳಿಗೆ ಹಿತವಾಗುತ್ತದೆ ಅದೇ ಸತ್ಯ ಅಂತ ಹೇಳಲ್ಲ. ಅಂಥ ಸತ್ಯದ ಅನುಪಾಲನೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಸತ್ಯವಂತರಾಗೋಣ. ಇನ್ನು ಎರಡನೇದು ನೀವೆಲ್ಲರೂ ತಿಳ್ಕೋರಿ, ಯತ್ ಭಾವ ತತ್ ಭವತಿ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಯತ್ ಭಾವ ತತ್ ಭವತಿ. ನಮ್ಮ ಭಾವನೆಗಳು ಹೆಂಗಿರ್ತಾವಲ್ಲ ಹಾಗೆ ನಮ್ಮ ಬದುಕು ಇರುತ್ತೆ.
ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳಿದ್ದು ಒಳ್ಳೆಯ ವಿಚಾರಗಳಿದ್ದು ಅಂದ್ರೆ ನಾನು ಯಾವತ್ತಿಗೂ ಕೂಡ ಒಳ್ಳೆಯ ಚಿಂತನೆಯನ್ನು ಮಾಡ್ತೀನಿ. ನನ್ನಲ್ಲಿ ಏನಾದರೂ ಕೆಟ್ಟ ಆಲೋಚನೆಗಳು ಬಂದು ಅಂದ್ರೆ ನಾನು ಯಾವತ್ತಿಗೂ ಕೂಡ ಕೆಟ್ಟದ್ದೇ ಯೋಚನೆ ಮಾಡ್ತೀನಿ. ಇದಕ್ಕೆ ಆಗಲೇ ನೀನು ಹೇಳಿದಲ್ಲಮ್ಮ, ದುರ್ಯೋಧನ ಧರ್ಮರಾಜ. ದುರ್ಯೋಧನ ಧರ್ಮರಾಜರಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು? ಧರ್ಮರಾಜ ಒಳ್ಳೆಯವ, ಕೆಟ್ಟ. ಯಾಕೆಂದರೆ ದುರ್ಯೋಧನನಲ್ಲಿ ಬರೀ ದುರಹಂಕಾರ, ಅಹಂಕಾರ. ಇಡೀ ಮಹಾಭಾರತಕ್ಕೆ ಕಾರಣವಾದದ್ದೇ ದಾಯಾದಿಗಳ ಜಗಳ, ಅಂದರೆ ಅಂತಮರ ಜಗಳ, ಪಾಂಡವರು ಕೌರವರು. ಆ ಪಾಂಡವರಿಗೆ ಕೌರವರು ರಾಜ್ಯವನ್ನು ಬಿಟ್ಟು ಕೊಳ್ಳಾರ್ದಕ್ಕೆ ಇಷ್ಟೆಲ್ಲ ಮಹಾಭಾರತ ಆಗಿಬಿಡುತ್ತೆ. ಈಗ ನೀವು ಮಾಡ್ತಿರ್ತೀರಿ ಮಹಾಭಾರತ ಕ್ಲಾಸ್ ರೂಮ್ನಾಗ, ಹೆಂಗೆ ಫಸ್ಟ್ ಡೆಸ್ಕಿಗೆ ನಾನು ಕುಂದಿರಬೇಕು, ಹಂಗೆ ಮಾಡ್ತಿರಲ್ಲ. ಅಕಸ್ಮಾತ್ ಲೇಟಾಗಿ ಇದಾತಂದ್ರೆ ನಿಮ್ಮ ಮನಸ್ಸ ಇರೋದಿಲ್ಲ, ನೀವೇನು ಹಂಗೇನಿಲ್ಲಲ್ಲ, ಮುಂದೆ ಕುಂದಿರ್ಬೇಕು ನಾನು ಅಂತೇಳಿ ಆಲೋಚನೆ ಇಲ್ಲಲ್ಲ. ಎಲ್ಲಿ ಬೇಕಲ್ಲಿ ಕೊಡ್ತೀರಿ, ಆರಾಮಾಗಿ ನಾನು ಎಲ್ಲಿ ಕುಂತ್ರೂ ಕಲಿತೀನಿ ಅನ್ನುವಂಥ ಮನಸ್ಥಿತಿ ಇದೆಯಲ್ಲ. ಕೆಲವು ಹುಡುಗರು ಇರ್ತಾರೆ ಇಲ್ಲೆಲ್ಲ ಆ ಕಡೆ. ಕೆಲವು ಹುಡುಗರು ಹೆಂಗಪ್ಪ ಅಂದ್ರೆ ಫಸ್ಟ್ ಸೀಟು ಫಸ್ಟ್ ಬೆಂಚ್ ನಾನೇ ಕುಂದಿರ್ಬೇಕು, ಹೋಮ್ವರ್ಕ್ ನಾನೇ ಫಸ್ಟ್ ತೋರಿಸ್ಬೇಕು, ಏನೋ ಕ್ವಶನ್ ಕೇಳಿದ್ರು ನಾನೇ ಹೇಳಬೇಕು. ಇನ್ನೊಬ್ಬ ಹೇಳಿದರೆ ಸಹಿಸಾಕಾಗೋದಿಲ್ಲ, ಇನ್ನೊಬ್ಬರು ಶಾಣ್ಯರು ಹಾಕ್ತಾರಂದ್ರೆ ನೋಡೋಕ್ಕಾಗೋದಿಲ್ಲ. ಹೊಟ್ಟೆ ಕಿಚ್ಚು, ಅಸೂಯೆ. ಯಾರ ಶಾಣೆ ಒಳ್ಳೆ ರಿಸಲ್ಟ್, ಟೆಸ್ಟ್ನಾಗ ಒಳ್ಳೆ ರಿಸಲ್ಟ್ ಬಂದು ಆಕೆ ಒಳ್ಳೆ ರಿಸಲ್ಟ್ ತೆಗೆದಾಳ, ಆಕೆ ನೋಡಿ ನನ್ನ ಕಡಿಮೆ ರಿಸಲ್ಟ್ ಬಂದೈತಿ, ಖುಷಿ ಪಡೋದು. ನಾನು ಏನು ಮಾಡ್ತೀನಿ, ಮಾಡ್ತಿರೋ ಇಲ್ಲ ಹೇಳ್ರಿ, ನಾನು ಕರೆಕ್ಟಾಗಿ ಹೇಳ್ರಿ, ಸುಳ್ಳು ಹೇಳ್ಬೇಡ್ರಿ. ಇನ್ನೊಬ್ರು ರಿಸಲ್ಟ್ ನಿಮ್ಗಿಂತ ಚಲೋ ಮಾಡಿದ್ರೆ ಖುಷಿಪಾಗತ್ತೋ, ಬೇಜಾರಾಗತ್ತಲ್ಲ. ಕೆಲವರು ಬೇಜಾರಾಗತ್ತಂತೀರಿ, ಕೆಲವ್ರಿಗೆ ಖುಷಿ ಆಗತ್ತಂತೀರಿ. ಖುಷಿ ಪಡಬೇಕು, ಬೇಜಾರು ಪಡಬೇಕು? ಖುಷಿ ಪಡಬೇಕು. ಆದರೆ ನೀವು ಅವ್ರಂಗೆ ಪ್ರಯತ್ನ ಮಾಡಬೇಕು. ಅದನ್ನು ಬಿಟ್ಟು ಆಕೆ ಹೆಚ್ಚಿನ ಮಾರ್ಕ್ಸ್ ತೊಗೊಂಡಾಳ ತಡಿ ಅಂತ ತಿಳ್ಕೊಂಡು ಆಕೆಗೆ ಏನು ಮಾಡೋದು, ಇಲ್ಲದ ಕೀಟಲೆ ಮಾಡೋದು. ಓದುವಾಗ ಸುಳ್ಕ ಜಡಿ ಜಗ್ಗೋದು, ಅಂಗಿ ಜಗ್ಗೋದು. ಯಾಕೆ ಮನಸ್ಸು ಪೈದಾಡಿಸುವಂಗೆ ಮಾಡಿಬಿಡೋದು, ಕಲೀಲಾರ್ದಂಗೆ ಮಾಡೋದು. ಅಂಥವ್ರು ಮಾಡ್ತಾರಲ್ಲ, ಭಾಳ ಮಾಡ್ತಾರೆ. ಅಂಥ ಗುಣಗಳು ನಿಮ್ಮಲ್ಲಿ ಇರಬಾರ್ದು. ಯಾರೇ ಚೆನ್ನಾಗಿ ಸಾಧನೆ ಮಾಡಿದರು ಅವ್ರನ್ನ ಕಂಡು ಖುಷಿ ಪಡ್ತಾ ಅವರಂಗೆ ನಾನು ಮಾಡ್ತೀನಿ, ಅವರಂಗೆ ನಾನು ಸಾಧನೆ ಮಾಡ್ತೀನಿ ಅಂತ ತಿಳ್ಕೊಂಡು ಸಾಧನೆ ಮಾಡಲಿಕ್ಕೆ ನೀವೆಲ್ಲರೂ ಏನು ಮಾಡಬೇಕು, ಇವತ್ತಿದ್ದನೇ ಪ್ರತಿ ಟೆಸ್ಟು, ಪ್ರತಿ ಆ್ಯಕ್ಟಿವಿಟಿಯಲ್ಲಿ ನಾನು ಕೂಡ ಭಾಗವಹಿಸ್ತೀನಿ, ಅದರಲ್ಲಿ ಒಂದು ಪ್ರೈಸ್ ತಗೋತೀನಿ ಅನ್ನುವಂಥ ಮನೋಭಾವದಿಂದ, ಸಾತ್ವಿಕ ಮನೋಭಾವದಿಂದ ನೀವೆಲ್ಲ ಸ್ಪರ್ಧೆ ಮಾಡಬೇಕು. ನಿಮ್ಮ ಸ್ಪರ್ಧೆ ಹೆಂಗಿರ್ಬೇಕಂದ್ರೆ ಇವತ್ತು ಕಾಲಿಡಿದು ಜಗ್ಗುವಂಥ ಸ್ಪರ್ಧೆ ಅದಾವ. ಸ್ಪರ್ಧೆ ಹೆಂಗದಾವ? ಕಾಲಿಡಿದು ಜಗ್ಗುದು. ಕಬಡ್ಡಿ ಆಟ ನೋಡಿರಿಲ್ಲ, ಮಹಿಳಾ ಕಬಡ್ಡಿ ಟೀಮು ಸ್ಟ್ರಾಂಗ್ ಆಗೈತಿ ಈಗ, ಮಹಿಳಾ ಕ್ರಿಕೆಟ್ ಟೀಮು ಸ್ಟ್ರಾಂಗ್ ಆಗೈತಿ ಈಗ, ಹೌದಲ್ಲ? ಕಬಡ್ಡಿ ಆಡ್ತಾರಲ್ಲ, 7 ಮಂದಿ ಹೆಚ್ಚು ಕಡೆ ಇರ್ತಾರೆ, ಇವ್ರು ಹೋಗ್ತಾರಲ್ಲ, ಇವ್ರು ಹೋದವ್ರನ್ನವ್ರು ಬಾ ಅಂತೇಳಿ ಕರ್ಕೊತಾರ. ಅವ್ರು ಹೀಗೆ ಬಂದ್ಯಾ ಬಾ ಅಂತೇಳಿ ಕರ್ಕೊಳ್ತಾರ. ಏನು ಮಾಡ್ತಾರೆ, ಹಿಡಿದು ಕಾಲು ಹಿಡಿದು ಯಾವಾಗ ಕಾಲಿ ಕೈ ಹಾಕಿ ಹೆಂಗೆ ಮಾಡಿ ಒಪ್ಕೋಬೇಕಂತ ಬರ್ತಾರೆ ಹೊರತು ನಿಮ್ಮನ್ನು ಗೆರಿ ಮುಟ್ಸೋಕೆ ಪ್ರಯತ್ನ ಮಾಡೋದಿಲ್ಲ. ಮಾಡ್ತಾರನ? ಹಂಗೆ ಜೀವನ, ಹಂಗೆ ಜೀವನ. ನೀವು ಮುಂದೆ ಹೋಗ್ತೀನಂದ್ರೆ ನಿಮ್ಮನ್ನು ಮುಂದೆ ಹೋಗಕ್ಕೆ ಭಾಳ ಮಂದಿ ಬಿಡೋದಿಲ್ಲ. ಕಾಲು ಜಗ್ತಾರ ಅಂತ ತಿಳ್ಕೊಂಡು ನೀವು ಅಧೈರ್ಯ ಆಗೋಂಗಿಲ್ಲ. ಯಾರೋ ಅವಮಾನ ಮಾಡ್ಯಾರ ಅಂತ ತಿಳ್ಕೊಂಡು ಅವಮಾನಕ್ಕೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಿಮ್ಮ ಸಾಧನೆ, ನಿಮ್ಮ ಕೆಲಸ, ನಿಮ್ಮ ಕರ್ಮ ನೀವು ಮಾಡ್ತಾನೆ ಹೋಗಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಕರ್ಮನ್ನೇ ವಾದಿಕಾರಸ್ಥೇನ ಮಾಫಲೇಸು ಕದಾಚ. ನಿಮ್ಮ ಕೆಲಸ ಏನೈತಲ್ಲ ಆ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ, ಆತ್ಮವಿಶ್ವಾಸದಿಂದ ನಿಮ್ಮ ಕೆಲಸ ಮಾಡಿ. ಆ ಕೆಲಸದಲ್ಲಿ ನಿಮಗೇನಾಗತ್ತೆ, ಜಯ ಇರುತ್ತೆ. ಯಥೋ ಧರ್ಮ ತಥೋ ಜಯ. ನಾವು ಎಷ್ಟು ಧರ್ಮವಂತರಾಗಿರ್ತೀವಿ, ಎಷ್ಟು ನೀತಿವಂತರಾಗಿರ್ತೀವಿ, ಎಷ್ಟು ಕಾರ್ಯವಂತರಾಗಿರ್ತೀವಿ, ಅಷ್ಟು ನಮಗೆ ಏನಾಗುತ್ತೆ, ಜಯ ಅನ್ನುವಂಥದ್ದು, ಯಶಸ್ಸು ಅನ್ನೋದು ನಾವು ಹುಡುಕೊಂಡು ಹೋಗೋದಲ್ಲ, ಅದ ನಮ್ಮನ್ನು ಹುಡ್ಕೊಂಡು ಬರ್ತದೆ. ಯಾಕೆ? ನಾವು ಹಂಗೆ ರೆಡಿ ಆಗಬೇಕು. ನಾವು ಹಂಗೇನಾಗಬೇಕು, ರೆಡಿ ಆಗಿ ಅಂದರೆ ಅದೇ ನಮ್ಮನ್ನು ಹುಡುಕೊಂಡು ಬರ್ತದೆ. ಅದಕ್ಕೆ ನಾನು ಹೇಳಿದೆ, ನಮ್ಮಲ್ಲಿ ಒಳ್ಳೆ ಭಾವನೆಗಳಿರಬೇಕು. ಈ ದುರ್ಯೋಧನ ಧರ್ಮರಾಜನಲ್ಲಿ 2 ಮಾತು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ, ಮುಂದುವರಿಸ್ತೀನಿ. ಓಕೆ,
ನೀವು ಕೊಟ್ಟಂಥ ಸಮಯ ಇನ್ನೂ 10 ನಿಮಿಷ ಇದೆ. ಧರ್ಮರಾಜ ಮತ್ತು ದುರ್ಯೋಧನ ಅವ್ರ ಗುರು ಯಾರು ಗೊತ್ತಾ? ದ್ರೋಣಾಚಾರ್ಯ. ಹಿಂಗೆ ಕುಟೀರದಲ್ಲಿ ಕೂತಿರ್ತಾರೆ. ಧರ್ಮರಾಜನ ಎಬ್ಬಿಸ್ತಾರೆ, ದುರ್ಯೋಧನ ಎಬ್ಬಿಸಿ, ಧರ್ಮರಾಜ ನೀನು ಇಲ್ಲೆಲ್ಲ ಸುತ್ತಾಡಿ, ಧರ್ಮರಾಜ ನೀನೆಲ್ಲ ಇಲ್ಲಿ ಸುತ್ತಾಡಿ ಇಲ್ಲಿರುವಂಥ ಒಳ್ಳೆಯವರ ಇದು ಕೆಟ್ಟವರ ಪಟ್ಟಿಯನ್ನು ಮಾಡ್ಕೊಂಬ ಧರ್ಮರಾಜ. ಇಲ್ಲಿ ಎಷ್ಟು ಜನ ಕೆಟ್ಟವರದಲ್ಲ, ಆ ಕೆಟ್ಟವರ ಪಟ್ಟಿ ಮಾಡ್ಕೊಂಬ ಅಂತ ಹೇಳ್ಕೊಂಡು ಧರ್ಮರಾಜಿಗೆ ಲಿಸ್ಟ್ ಕೊಡ್ತಾರೆ. ಈ ಕಡೆ ದುರ್ಯೋಧನನಿಗೆ ಹೇಳ, ನಿನಗೆ ಇಲ್ಲಿ ಕಾಣುವಂಥವ್ರ ಒಳ್ಳೆಯವರ ಪಟ್ಟಿ ಮಾಡ್ಕೊಂಬ ಅಂತ ಹೇಳ್ಕೊಂಡು ಇವ್ರಿಗೆ ಕೊಡ್ತಾರೆ. ಕೊಡು. ಕೆಲವರು ನಿದ್ದೆ ಮಾಡಕತ್ತಿದ್ರು, ಅದಕ್ಕೆ ಕೆಲಸ. ಇವ್ರು ಯಾರೀ? ಇವ್ರು ಯಾರೀ? ಈಗ ಅಷ್ಟ ಮತ್ತೆ ಹೊರಗೆ ಹೋದ್ಮೇಲೇನೋ ನಮ್ಮ ಮನಸ್ಸು ಹಂಗೆ ಇರ್ತೈತದು, ತಿಳಿತಿ? ಇಲ್ಲಿ ಕತೆಗಾಗಿ ನಾನಿಲ್ಲಿ ಕೆಲವರು ನಿದ್ದೆ ಮಾಡಕತ್ತಿದ್ರಲ್ಲ ಅವ್ರಿಗಾಗಿ ತೋರಿಸೀನಿ. ಭಾಳ ನಮ್ಮಲ್ಲಿ ಹಿಂಗೆ ಹೌದಲ್ರಿ, ನಮ್ಮ ಮನಸ್ಸು ಹೆಂಗಪ್ಪ ಅಂತಂದ್ರೆ ಏನು ಒಂದು ಇದು ಮಾಡೋಣ ಅವ್ರಿಗೆ ಅದನ್ನು ಹಂಗೆ ಕರೆದು ಬಿಡೋದು. ಆ ಮನಸ್ಥಿತಿ ಬರಬಾರ್ದು. ಅದಕ್ಕೇ ನಿಮಗೆ ಇಂಥ ಒಂದು ಶಿಬಿರದಲ್ಲಿ ಒಳ್ಳೇದು ಯಾವುದೈತೆ ಅದನ್ನು ಅಷ್ಟೇ ಸ್ವೀಕಾರ ಮಾಡಬೇಕು. ಯಾವುದು ಒಳ್ಳೇದೈತಲ್ಲ ಅದನ್ನಷ್ಟೇ ಸ್ವೀಕಾರ ಮಾಡಬೇಕು, ತಿಳಿತಾ? ಆ ಉದ್ದೇಶಕ್ಕೇ ಇದನ್ನು ಕೂಡ ನಿಮಗೆ ಪಾಠವಾಗಿ ನಾನಿಲ್ಲಿ ಪ್ರದರ್ಶನ ಮಾಡಿಸಿದೆ, ಗೊತ್ತಾಯ್ತಾ? ಧರ್ಮರಾಜನಿಗೆ ಕೆಟ್ಟವರ ಪಟ್ಟಿ ಮಾಡ್ಕೊಂಬ, ದುರ್ಯೋಧನಿಗೆ ಒಳ್ಳೆಯವರ ಎಷ್ಟು ಮಂದಿ ಅದರ ಪಟ್ಟಿ ಮಾಡ್ಕೊಂಬ ಅಂತ ಹೇಳ್ಕೊಂಡು ಕಳಿಸಿ, ಆಮೇಲೆ ಲಿಸ್ಟ್ ತೊಗೊಂಬಂದು ದ್ರೋಣಾಚಾರ್ಯರಿಗೆ ಕೊಟ್ಟಾಗ ಇಬ್ಬರು ಪಟ್ಟಿನೂ ಖಾಲಿ ಐತಿ. ದುರ್ಯೋಧನದಾಗ ಒಂದೇ ಹೆಸರೈತಿ, ಒಳ್ಳೆಯವ್ರು ಯಾರು ಅಂದ್ರೆ ಒಬ್ಬರು ಹೆಸರೈತಿ. ಇವನ ಹೆಸರು ಇವನ ಪಟ್ಟಿಯಾಗ ಧರ್ಮರಾಜನ ಪಟ್ಟಿ ಇಷ್ಟು ಪೂರ ಖಾಲಿನ ಐತಿ. ಆಗ ಧರ್ಮರಾಜನನ್ನು ಕೇಳ್ತಾರೆ ದ್ರೋಣಾಚಾರ್ಯ, ಯಾಕಪ್ಪ ನಿನಗೆ ಪಟ್ಟಿ ಖಾಲಿ ಐತಲ್ಲ, ಇಲ್ಲಿ ಯಾರು ನಿನಗೆ ಕೆಟ್ಟವರು ಒಬ್ಬರು ಕಾಣಲಿಲ್ಲ ನಿನಗೆ ಅಂತ ಕೇಳಿದಾಗ ಆಗ ಧರ್ಮರಾಜ ಹೇಳ್ತಾನೆ, ಗುರುವರ್ಯ ನನ್ನ ದೃಷ್ಟಿಯಲ್ಲಿ ಯಾರೂ ಕೆಟ್ಟವರಿಲ್ಲ, ಎಲ್ಲರೂ ಒಳ್ಳೆಯವರಿದ್ದಾರೆ, ಎಲ್ಲರೂ ಒಳ್ಳೆಯವರಿದ್ದಾರೆ, ಎಲ್ಲರೂ ಹಿತಚಿಂತಕರಿದ್ದಾರೆ, ಎಲ್ಲರಲ್ಲಿಯೂ ಕೂಡ ಮಾನವೀಯ ಮೌಲ್ಯಗಳದವು. ಹಾಗಾಗಿ ನನಗೆ ಯಾರೂ ಕೆಟ್ಟವರು ಕಾಣಲಿಲ್ಲ, ಎಲ್ಲರೂ ಒಳ್ಳೆಯವರಿದ್ದಾರೆ ಅಂತ ಹೇಳ್ಕೊಂಡು ಲಿಸ್ಟ್ ಕೊಡ್ತಾರೆ. ಮತ್ತು ದುರ್ಯೋಧನನ್ನೇ ನೀನು ಹೋದಾಗೆಲ್ಲಪ್ಪ ನಿನಗೆ ಯಾರು ಒಳ್ಳೆಯವರ ಕಾಣಲಿಲ್ಲ ಅಂತ ಕೇಳಿದಾಗ ದುರ್ಯೋಧನ ಹೇಳ್ತಾನೆ, ಗುರುವರ್ಯ ಇಲ್ಲಿ ಯಾರೂ ಒಳ್ಳೆಯವರಿಲ್ಲ, ಎಲ್ಲರೂ ಕೆಟ್ಟವರಿದ್ದಾರೆ, ನಮ್ಮ ಶಕುನಿ ಮಾಮ ಒಬ್ಬನೇ ಒಳ್ಳೆಯದಾನ. ನೋಡ್ರಿ, ಶಕುನಿ ಮಾಮ ಒಬ್ಬ ಒಳ್ಳೆವಂತ. ನೀವು ಎಲ್ಲ ಶಕುನಿ ಮಾಮ ಏನು ಮಾಡ್ತಾರೆ ಗೊತ್ತೈತಿಲ್ಲ, ಬರೀ ಬೆಂಕಿ ಹಚ್ಚೋದ, ಹೌದಲ್ಲ? ಹಂಗೆ ಶಕುನಿ ಮಾಮ ಆಗಬೇಡ್ರಿ. ಶಕುನಿ ಮಾಮ ಅಂದ್ರೆ ಇನ್ನೊಬ್ಬರಿಗೆ ನೋವನ್ನು ಕೊಡೋದು, ಇನ್ನೊಬ್ಬರ ಮನಸ್ಸಿಗೆ ಘಾಸಿಗೊಳಿಸೋದು, ಅನ್ಯಾಯ ಮಾಡೋದು, ಮೋಸ ಮಾಡೋದು, ಆ ವ್ಯಕ್ತಿಯ ಗುಣಗಳು ನಿಮ್ಮಲ್ಲಿ ಬರಬಾರ್ದು. ಆದರೆ ದುರ್ಯೋಧನ ಅವನೇ ಒಳ್ಳೆಯವನ್ನಕತ್ತಾನೆ. ಯಾಕ? ಅವನ ಭಾವ ಹೆಂಗೈತಿ, ಎಲ್ಲರೂ ಕೆಟ್ಟವರು, ನಾನಾ ಒಬ್ಬ ಒಳ್ಳೆಯವ ಅಂತ ತಿಳ್ಕೊಂಡಲ್ಲ, ಹಂಗಾಗಬಾರ್ದು. ಧರ್ಮರಾಜನ ರೀತಿಯಲ್ಲಿ ನಾವು ಎಲ್ಲ ಕಡೆ ಒಳ್ಳೆಯದನ್ನು ಹುಡುಕಬೇಕು. ಎಲ್ಲ ಕಡೆ ಏನು ಹುಡುಕಬೇಕು? ಒಳ್ಳೆಯದನ್ನು ಹುಡುಕಬೇಕು, ಒಳ್ಳೆತನವನ್ನು ಗುರುತಿಸಿ ನಮ್ಮ ಜೀವನವನ್ನು ನಡೆಸಬೇಕು. ಅದಕ್ಕೆ ಹೇಳ್ತಾರೆ, ಹವ್ಯಾಸ ಬದಲಿಸು, ಹಣೆ ಬರಹ ಬದಲಾದೀತು. ನಿಮ್ಮ ಹವ್ಯಾಸಗಳು ಏನೋ ಒಂದಷ್ಟು ಬೇರೆ ಬೇರೆ ಇದ್ದಾಗ ಇಲ್ಲಿ ಬಂದಿರಲ್ಲ, ನಿಮ್ಮ ಎಲ್ಲ ಹವ್ಯಾಸಗಳು ಬದಲಾವಣೆ ಆಗ್ಯಾವಲ್ಲ, ನಿಮ್ಮ ಹಣೆ ಬರವನ್ನು ಕೂಡ ಬದಲಾವಣೆ ಆಗುತ್ತೆ. ನೀವು ಏನೇನು ಅಂದ್ಕೊಂಡಿರಲ್ಲ, ನಿಮ್ಮ ಮನಸ್ಸಿನಲ್ಲಿ ಏನು ಸಾಧನೆ ಮಾಡ್ಬೇಕಂತಿಲ್ಲ, ಅದೆಲ್ಲವೂ ಕೂಡ ನೆರವೇರುತ್ತೆ. ಯಾಕೆ? ಇಲ್ಲಿ ಅಂಥ ವಾತಾವರಣ, ಅಂಥ ಸತ್ಸಂಗ, ಅಂಥ ಒಳ್ಳೆಯ ಗುಣಗಳನ್ನು ನೀವೆಲ್ಲ ಕಲಿತೀರಿ. ಹಾಗಾಗಿ ಹವ್ಯಾಸ ಬದಲಿಸು, ಹಣೆ ಬರಹ ಬದಲಾದೀತು. ದೃಷ್ಟಿ ಬದಲಿಸು, ದೃಶ್ಯ ಬದಲಾದೀತು. ನಮ್ಮಲ್ಲಿ ದುರ್ಯೋಧನ ಶಕುನಿ ಅಂತ ದೃಷ್ಟಿ ಇರ್ತದಲ್ಲ, ಅದನ್ನು ಬದಲಾಯಿಸಿ ನಾವು ಎಂಥ ದೃಷ್ಟಿ ಕಂಡ್ಕೋಬೇಕು? ಧರ್ಮರಾಜನ ದೃಷ್ಟಿ. ನಮ್ಗೆ ಎಂಥ ದೃಷ್ಟಿ ಬರಬೇಕು? ಧರ್ಮರಾಜನ ದೃಷ್ಟಿಯನ್ನು ನಾವು ಕಾಣಬೇಕು. ದೋಣಿ ಬದಲಿಸಬೇಡ, ನೀನೊಂದು ಗುರಿ ಮುಟ್ಟಕತ್ತಿ, ದೋಣಿ ಬದಲಿಸಬೇಡ, ದಿಕ್ಕು ಬದಲಿಸಿದರೆ ಸಾಕು. ನೀ ಏನೋ ತಪ್ಪು ದಾರೆ ಹೊಂಟಿ, ಈ ಜೀವನ ಎಂಬ ದೋಣಿಯಲ್ಲಿ ಹೊಂಟಿ, ಏನೋ ತಪ್ಪು ದಾರೆ ಹೊಂಟಿ, ಯಾರೋ ನಿನಗೆ ಉಪದೇಶ ಮಾಡ್ತಾರ, ಇದು ತಪ್ಪು, ಹಿಂಗೆ ಸರಿ ದಾರಿಗೆ ಹೋಗು. ಹೆಂಗೆ ಗಿಡ ಬೆಳೆದಾಗ ಬೇಡವಾದದ್ದನ್ನು ಕಟ್ ಮಾಡ್ತಾರಲ್ಲ, ಹಂಗೆ ನೀವೇನಾರ ತಪ್ಪು ಮಾಡಿದಾಗ ನಿಮಗೆ ಬೈದು ಬಡಿದು ಅಥವಾ ನೀತಿಯ ಮೂಲಕ ಅಥವಾ ಇಂಥ ಶಿಬಿರದ ಮೂಲಕ ನಿಮ್ಮನ್ನು ತಿದ್ದುತ್ತಾರಲ್ಲ, ಆವಾಗ ನೀವು ಬದಲಾಗಬೇಕು, ನಿಮ್ಮ ದಿಕ್ಕನ್ನು ಬದಲಿಸಬೇಕು. ದೋಣಿ ಅದೈತಿ, ಜೀವನವೆಂಬಂಥ ದೋಣಿಯಲ್ಲಿ ಈ ದೇಹ ಪಯಣ ಮಾಡಕತ್ತೈತಿ. ಈ ಪಯಣದಲ್ಲಿ
ಯಾವಾಗ ನಮಗೆ ತಪ್ಪು ಅಂತ ಮಾರ್ಗದರ್ಶನ ನೀಡ್ತಾರಲ್ಲ, ನಾವು ಮಾಡೋದು ತಪ್ಪು ಅಂತ ಹೇಳ್ತಾರಲ್ಲ, ಆವಾಗ ನಾವು ತಿದ್ದುಕೊಂಡು, ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಗುರು ಆಗಿರ್ಬೋದು, ಸಮಾಜ ಆಗಿರ್ಬೋದು, ನಿಮ್ಮ ಸ್ನೇಹಿತರು ಆಗಿರ್ಬೋದು, ಅವ್ರು ಯಾರೇನು ನೀ ಹಿಂಗೆ ಮಾಡಬಾರ್ದು, ತಪ್ಪು ಮಾಡಕತ್ತಿ ನೋಡು, ಆಗ ಈಗ ಹೇಳ್ತೇನೆ ನೋಡು, ಆಗ ಇದು ಕೂಡ ಈಗ ಏನು ಮಾಡೋದು ನಾವು ಹೇಳುವಾಗ ಏನೋ ಮನಸ್ಸು ಮಾಡಿಸ್ಬಿಡ್ತದೆ ಅದು, ಹೌದಾ? ಹಾಗಾಗಿ ಏನು ಹೇಳಿದೆ, ದೋಣಿ ಬದಲಿಸಬೇಡ, ದಿಕ್ಕು ಬದಲಿಸಿದರೆ ಸಾಕು. ಆ ರೀತಿ ನೀವು ಒಳ್ಳೆಯ ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಂಡು ಈ ಸಮಾಜದಲ್ಲಿ ಆದರ್ಶ ವನಿತೆಯರಾಗಿ ನೋಡಿ, ಪ್ರಶಾಂತ ಆಯ್ತಲ್ಲ. ಆ ರೀತಿಯಲ್ಲಿ ತಾವೆಲ್ಲ ತಮ್ಮ ಜೀವನ ಸುಂದರಗೊಳ್ಳಿ ಅಂತ ಶುಭ ಹಾರೈಸಿ, ಇಂಥ ಒಂದು ಶಿಬಿರದಲ್ಲಿ ನನ್ನ ಕೆಲಸದ ಒತ್ತಡದ ಮಧ್ಯದಲ್ಲಿಯೂ ಕೂಡ ನಿಮ್ಮೊಂದಿಗೆ 1 ಗಂಟೆಗಳ ಕಾಲ ಕಳೀಲಿಕ್ಕೆ ಅವಕಾಶ ಕೊಟ್ಟಂಥ ಈ ಒಂದು ಸಂಘಟಕರಿಗೆ, ವಿಶೇಷವಾಗಿ ನಮ್ಮ ಆತ್ಮೀಯರು, ಸ್ನೇಹಿತರು, ಮಾರ್ಗದರ್ಶಕರು, ಯಾವತ್ತಿಗೂ ನನ್ನ ಬಗ್ಗೆ ಧರ್ಮರಾಜನ ದೃಷ್ಟಿಯಲ್ಲಿ ಕಾಂತ ಕಂಗಳ ಸರಲ್ಲಿ ಏನೋ ಒಂದು ಶಕ್ತಿ ಐತಿ ಅಂತ ತಿಳ್ಕೊಂಡು ಎಲ್ಲ ಕಡೆ ಹೇಳ್ಕೋತ ಹೋಗಿ ಮತ್ತಗ ಇಲ್ಲೇ ನನಗೆ ಒಲ್ಲಂದ್ರೂ ತಂದು ನಿಂದಿರಿಸಿರುವಂಥ ನಮ್ಮ ಎಂಡಿಗೇರಿ ಸರ್ ಇದ್ದಾರೆ. ಅವರಿಗೂ ಕೂಡ ಹಾಗೆ ಎಲ್ಲ ಮಾತಾಜಿಯವರಿಗೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ 2 ಮಾತುಗಳು ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.